ಓಕೆ ಮಾಸ್ಟರ್ಸ್, ಏನಂತಂದ್ರ ಆ 25ನೇ ಅಧ್ಯಾಯ ಮುಗೀತು ಅಂತ ಹೇಳಿ ನಾ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ಸ್ವಲ್ಪ ಭಾಗ ಒಂದು ಸ್ವಲ್ಪ ಯು ಫಾರ್ ಎವರ್ ಅನ್ನುವಂತ ಅದ್ಭುತವಾದಂತ ಒಂದು ಪುಸ್ತಕದ 25ನೇ ಅಧ್ಯಾಯದೊಳಗೆ ನಾವೇನ್ ನೋಡ್ತಾ ಇದ್ದೀವಿ ಅಂತಂದ್ರ, ಸತ್ತ ವ್ಯಕ್ತಿಯ ಬಗ್ಗೆ, ನಮಗೆ ಪ್ರೀತಿಗೆ ಪಾತ್ರರಾದವರು ಅಸೂನಿಗಿದಾಗ ಸತ್ತಾಗ ಆ ಸತ್ತ ವ್ಯಕ್ತಿಯ ಬಗ್ಗೆ ನಾವೇನ್ ಅಳ್ತೇವಲ್ಲ, ಒಮ್ಮೆಲೆ ಅವ್ರನ್ನ ಕಳ್ಕೊಂಡಾಗ ನಮ್ಗೇನಾಗತ್ತೆ, ಖಿನ್ನತೆ ಆಗತ್ತೆ ಅಂತ ಹೇಳಿ ನಾವು ನೋಡಿದ್ವಿ ಮಾಸ್ಟರ್ಸ್. ಅದನ್ನೇ ಮುಂದುವರಿಸ್ತಾ ನಾವೇನ್ ಮಾಡ್ತಾ ಇದ್ದೇವೆ ಅಂತಂದ್ರ, ಆ ಸತ್ತ ವ್ಯಕ್ತಿಯ ಬಗ್ಗೆ ಅಳುವುದು ಸರಿನೋ ತಪ್ಪೋ. ಎರಡನೇದೇನಂದ್ರ, ನಾವು ಏನ್ ಮಾಡ್ತೇವೆ ಅಂತಂದ್ರೆ ಪುಣ್ಯತಿಥಿ ಅಂತ ಮಾಡ್ತೇವೆ ಮಾಸ್ಟರ್ಸ್. ಪ್ರತಿ ವರ್ಷ ಆ ಸತ್ತ ವ್ಯಕ್ತಿಯ ಬಗ್ಗೆ ಪುಣ್ಯತಿಥಿ ಅಂತ ಮಾಡ್ತೇವಿ. ಆ ಪುಣ್ಯತಿಥಿ ಮಾಡೋದು ಸರಿನೋ ತಪ್ಪೋ, ಪ್ರತಿ ವರ್ಷ ಪುಣ್ಯತಿಥಿ ಮಾಡೋದು ಸರಿನೋ ತಪ್ಪೋ ಅನ್ನುವಂಥದ್ದು ಇವತ್ತಿನ ಈ ಕ್ಲಾಸಿನ ಕೊನೆಗೆ ನಮ್ಗೆ ನಿರ್ಧಾರಕ್ಕೆ ಬರುತ್ತೆ, ನಾವು ಮಾಡ್ಬೇಕೋ ಬೇಡ ಅನ್ನುವಂಥದ್ದು. ಓಕೆ, ಅದಕ್ಕೆ ನಾವು ಇಂಪಾರ್ಟೆಂಟ್ ಒಂದು ವಿಷಯನ ತಿಳ್ಕೊಬೇಕಾಗಿದೆ ಇವತ್ತು. ಏನು ಅಂತಂದ್ರ, ಒಂದು ಅನುರಣನ ಅನ್ನುವಂತ ಶಬ್ದದ ಅರ್ಥ, ಅದಕ್ಕೆ ಇಂಗ್ಲಿಷ್ ಒಳಗಡೆ ರಿಸೋನೆನ್ಸ್ ಅಂತ ಹೇಳ್ತೇವೆ ಮಾಸ್ಟರ್ಸ್. ಇಂಗ್ಲಿಷ್ ಒಳಗಡೆ ರಿಸೋನೆನ್ಸ್ ಅಂತ ಹೇಳ್ತಾರ, ಕನ್ನಡದೊಳಗಡೆ ಅನುರಣನ ಅಂತ ಹೇಳ್ತಾರ. ಅನುರಣನ ಅಂತಂದ್ರೆ ಏನಪ್ಪಾ ಅಂತಂದ್ರ, ಈಗ ವೈಬ್ರೇಟ್ ಆಗ್ತಕ್ಕಂತ ಎರಡು ವಸ್ತುಗಳು ನೋಡಿ, ಎರಡು ವಸ್ತುಗಳು ಏನಾದ್ರು ಕಂಪಿಸ್ತಾ ಇದ್ದು ಅಂತಂದ್ರ, ಎರಡು ವಸ್ತುಗಳು ಕಂಪಿಸ್ತಾ ಇದ್ದು ಅಂತಂದ್ರ, ಅವುಗಳ ಪ್ರಕಂಪನ ಒಂದೇ ಆಗಿತ್ತು ಅಂತಂದ್ರ, ಅವು ಒಂದಕ್ಕೊಂದಕ್ಕೆ ಸಮೀಪ ಬಂದಾಗ ಏನಾಗುತ್ತೆ ಅಂದ್ರ ಒಮ್ಮೆಲೆ ಉಚ್ಚೆದ್ದು ಕುಣಿದ್ ಬಿಡ್ತಾವ್ರಿ ಅವು ಎರಡು ವೈಬ್ರೇಟ್ ಆಗೋದನ್ನ. ನೋಡಿ, ಒಂದು ಹೆಚ್ಚು ಕಡಿಮೆ ಒಂದು ಕುಣಿತಾ ಇದೆ ಅಂತ ಇಟ್ಕೊಡ್ರಿ, ಇದೊಂದು ಬಾಡಿ ಪ್ರಕಂಪನ ಆಗ್ತಾ ಇದೆ ಅಂತ ಇಟ್ಕೊಡ್ರಿ. ಇದ್ರ ಪ್ರಕಂಪನ ಎರಡೂ ಒಂದೇ ಫ್ರೀಕ್ವೆನ್ಸಿ ಇತ್ತು ಅಂದ್ರ, ಅದು ಸಮೀಪ ಬಂದು ಅಂದ್ರ ಹೈಯೆಸ್ಟ್ ಫ್ರೀಕ್ವೆನ್ಸಿ ಒಳಗ ಕುಣ್ಯಾಕ್ ಸ್ಟಾರ್ಟ್ ಮಾಡ್ಬಿಡ್ತಾವ. ಅದಕ್ಕೆ ಅನುರಣನ ಅಂತಾರ. ಅದನ್ನ ಸರಿಯಾಗಿ ತಿಳ್ಕೊಬೇಕು ಅಂತಂದ್ರ ಒಂದು PPT ಮಾಡಿದೀನಿ ಮಾಸ್ಟರ್ಸ್. ನಂದು ಏನಾದ್ರು ಇಂಟರ್ನೆಟ್ ಏನಾದ್ರು ಸರಿಯಾಗಿ ಸಪೋರ್ಟ್ ಮಾಡಿದ್ರ ಅದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಕರೆಂಟ್ ಹೋಗಿರೋದ್ರಿಂದ ಇಂಟರ್ನೆಟ್ ಏನಾಗ್ತೈತೆ ಗೊತ್ತಿಲ್ಲ. ಆ ಸ್ಲೈಡ್ ನಿಮಗೆ ಕಂಡ್ರೆ ಸಾಕು, ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನ ಮಾಡ್ತೇನೆ ಮಾಸ್ಟರ್ಸ್. ಕಾಣಿಸ್ತಾ ಇದೆಯಲ್ರಿ? ಎಸ್ ಸರ್, ಕಾಣ್ತಾ ಇದೆ ಸರ್. ಮಾಸ್ಟರ್ಸ್, ಓಕೆ ಗುಡ್. ಇಲ್ಲಿ ಏನಪ್ಪಾ ಅಂತಂದ್ರ ಟ್ಯೂನಿಂಗ್ ಫೋರ್ಕ್ ಅಂತಾರ ಇವಕ್ಕೆ. ಟ್ಯೂನಿಂಗ್ ಫೋರ್ಕ್ ಅಂದ್ರ ಒಂದು ಈ ಮೆಟಲ್ ನಿಂದ ಮಾಡಿದಂತ, ಲೋಹದಿಂದ ಮಾಡಿದಂತ ಒಂದು ಯು ಶೇಪ್ ಏನಿರುತ್ತೆ ಅಂತಂದ್ರ, ಒಂದು ಸ್ಪೂನ್ ಟೈಪ್ ಇರ್ತದ್ರಿ ಇದು, ಯು ಶೇಪದ್ದು. ಅದು ಈಗ ನೋಡಿ ನಾ ಕೈ ಮಾಡ್ತಾ ಇದೆ ನೋಡ್ರಿ, ಈ ಶೇಪ್ ಇರ್ತದೆ. ಕೆಳಗೆ ಹ್ಯಾಂಡಲ್ ಇರುತ್ತೆ, ಅದಕ್ಕ ಹ್ಯಾಂಡಲ್ ಹಿಡಿದು ರಬ್ಬರ್ಗೆ ನಾವ್ ಹಿಂಗ್ ಬಡದಿವಿ ಅಂತಂದ್ರ ಅವ್ ಹಿಂಗ್ ಅಗಲಾಡಕ್ ಸ್ಟಾರ್ಟ್ ಆಗ್ತಾವ್ರಿ. ಆ ಕಡೆ ಈ ಕಡೆ ಇರ್ತಕ್ಕಂತ ಇದಾವಲ್ರಿ, ಅವ್ ಬೆರಳಿನ ಆಕಾರದಾಗ ಇದ್ದಿದ್ದು ಅಳಗಾಡಕ್ ಸ್ಟಾರ್ಟ್ ಆಗ್ತಾವ. ಇಷ್ಟ ಅರ್ಥ ಆಯ್ತು ಅಂತ ಹೇಳ್ತಾ ಇದ್ದೀನಿ. ಮ್ಯಾಲ್ ನಾನು ಬರ್ದೇನೆ ನೋಡ್ರಿ, ಕಂಪಿಸುತ್ತಿರುವ ಟ್ಯೂನಿಂಗ್ ಫೋರ್ಕ್ಗಳು ಕಂಪನ ಆಗತ್ತೆ, ಹಿಂಗ್ ವೈಬ್ರೇಟ್ ಆಗ್ತಾವ್ರಿ. ವೈಬ್ರೇಟ್ ಆಗ್ತಾವ. ಆ ವೈಬ್ರೇಟ್ ಆಗೋದನ್ನ ನಾವ್ ಎರಡನೇ ಸ್ಲೈಡ್ನಾಗ ಇಲ್ಲಿ ನೋಡ್ಬೋದ್ರಿ. ಕೆಳಗಡೆ 450 ಅಂತ ಬರ್ದೇವ್ ನೋಡ್ರಿ. 450 ಏನ್ ತೋರ್ಸುತ್ತೆ ಅಂತಂದ್ರ, ಒಂದ್ ಸೆಕೆಂಡಿಗೆ ಅವು 450 ಸಾರಿ ವೈಬ್ರೇಟ್ ಆಕಾವಂತ, ಅಳಗಾಡ್ತಾವಂತ್ರಿ. ಒಂದು ಸೆಕೆಂಡಿಗೆ 450 ಸಾರಿ ಅವು ಅಲ್ಗಾಡ್ತಾವ. 450 ಸಾರಿನ ಅಲ್ಗಾಡ್ಬೇಕಂತೇನಿಲ್ರಿ, ಒಂದೊಂದು 50 ಸಾರಿ, ಒಂದೊಂದು 60 ಸಾರಿ, ಒಂದೊಂದು 100 ಸಾರಿ. ಇಲ್ಲಿ ನಮ್ಗೆ ಏನಂದ್ರ, ಸಮಾನ ಮನಸ್ಕ ವ್ಯಕ್ತಿಗಳ ಹೆಂಗ ಕೂಡ್ತಾರಲ್ರಿ, ಆತರ ಸಮಾನ ಫ್ರೀಕ್ವೆನ್ಸಿ ಇರುವಂತವು, ಸಮಾನ ಪ್ರಕಂಪನ ಇರುವಂತವ್ ಎರಡು ಟ್ಯೂನಿಂಗ್ ಫೋರ್ಕ್ ಅನ್ನ ನಾವು ತಗೊಂಡೇವಿ. ಅವ್ ಎರಡು ಟ್ಯೂನಿಂಗ್ ಫೋರ್ಕ್ ದೂರ ಇದ್ದಾಗ, ನಡಕ್ ಬರ್ತದೆ ನೋಡ್ರಿ, ದೂರ ಇದ್ದಾಗ ಸಮಾನ ಪ್ರಕಂಪನ ಹೊಂದಿರುವ ಟ್ಯೂನಿಂಗ್ ಫೋರ್ಕ್ಗಳು ದೂರ ಇದ್ದಾಗ ಅದ್ರ ಪಾಡಿಗೆ ಅದು ವೈಬ್ರೇಟ್ ಆಗ್ತಿರ್ತೈತಿ, ಇದ್ರ ಪಾಡಿಗೆ ಇದು ವೈಬ್ರೇಟ್ ಆಗ್ತಾ ಇರ್ತೈತಿ. ಇದು ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ ಮಾಸ್ಟರ್ಸ್. ಎರಡು ಸಮಾನವಾಗಿರ್ತಕ್ಕಂತ ಪ್ರಕಂಪನ ಇರುವಂತ ಟ್ಯೂನಿಂಗ್ ಫೋರ್ಕ್ಗಳು, ಆ ಲೋಹದ ಎರಡು ತುಂಡುಗಳು ಅನ್ಕೋಬಹುದು. ಅವು ದೂರ ಇದ್ದಾಗ ಅದ್ರ ಪಾಡಿಗೆ ಅದು ವೈಬ್ರೇಟ್ ಆಗ್ತಿರ್ತೈತಿ, ಇದ್ರ ಪಾಡಿಗೆ ಇದು ವೈಬ್ರೇಟ್ ಆಗ್ತಾ ಇರುತ್ತೆ. ಅಕಸ್ಮಾತ್ ಅದನ್ನ ಏನಾದ್ರೂ ನಾವು ಸಮೀಪ ತಂದಿವಿ ಅಂತ ಅಂದ್ರ ನೋಡಿ ಮಾಸ್ಟರ್ಸ್, ಸಮೀಪ ಇರುವ ಸಮಾನ ಪ್ರಕಂಪನ ಟ್ಯೂನಿಂಗ್ ಫೋರ್ಕ್ಗಳು ಅವು ಸಮೀಪ ತಂದಿವಿ ಅಂತ, ಸಮೀಪ ಬಂದಾಗ ಏನಾಗುತ್ತೆ ಮಾಸ್ಟರ್ಸ್ ಅಂತಂದ್ರ, ಈಗ 450 ಸಾರಿ ಅಂತ ಬರ್ದೇವ್ ನೋಡ್ರಿ, ಅಲ್ಲಿ 450 ಹರ್ಟ್ಸ್ ಅಂತ ಬರ್ದೇವಲ್ಲ, ಒಂದ್ ಸೆಕೆಂಡಿಗೆ 450 ಬಾರಿ ವೈಬ್ರೇಟ್ ಆಗು ಏನ್ ಮಾಡ್ತಾವ್ರಿ, ಅವು ಲೆಕ್ಕಿಲ್ಲದಷ್ಟು ವೈಬ್ರೇಟ್ ಆಗ್ಬಿಡ್ತಾವ್. ಹುಚ್ಚೆದ್ದು ಕುಣಿದಂತೇವ್ ನೋಡ್ರಿ ನಾವು, ಹುಚ್ಚೆದ್ದು ಕುಣಿದು. ಅದಕ್ಕೆ ಶಬ್ದ ಏನಪ್ಪಾ ಅಂತಂದ್ರ ಅನುರಣನ ಅಂತ ಹೇಳ್ತೀವಿ. ಬರೀ 450 ಬಾರಿ ವೈಬ್ರೇಟ್ ಆಗೋದಿಲ್ರಿ ಅದ. ಅಂದ್ರೆ ಏನಿದು? ಅದು ಒಂದು ಪ್ರಕ್ರಿಯೆ ಮಾಸ್ಟರ್ಸ್. ಎಂತ ಪ್ರಕ್ರಿಯೆ ಅಂತಂದ್ರ ಏನಪ್ಪಾ ಅಂದ್ರ, ಗ್ರೂಪ್ ಮೆಡಿಟೇಷನ್ಗೆ ಅದ್ಭುತ ಎನರ್ಜಿ ಐತೆ ಅಂತ ಹೇಳ್ತೀವಿ ನೋಡ್ರಿ ನಾವು ಒಬ್ಬರ ಮನ್ಯಾಗ ಕುಂತು ಧ್ಯಾನ ಮಾಡಿದ್ರ ಅದೇನ್ ನಮ್ಗೆ ಧ್ಯಾನದ ಶಕ್ತಿ ಬರ್ತೈತಲ್ರಿ, ಅದಕ್ಕಿಂತ 10 ಪಟ್ಟು ನಾವು ಒಂದು ಗ್ರೂಪ್ ಮೆಡಿಟೇಷನ್ ಮಾಡಿದಾಗ ಬರುತ್ತೆ ಅಂತ ಹೇಳ್ತೀವಲ್ಲ, ಅದೇ ತರ ಒಂದು ತರ ವೈಬ್ರೇಟ್ ಆಗ್ತಾ ಇರುವಂತ ಒಂದು ಬಾಡಿ
ಇನ್ನೊಂದು ಬಾಡಿ ಸಮೀಪ ಬಂತು ಅಂದ್ರ ಅವು ಎರಡೂ ಕುರಿದು ಪ್ರಕಂಪನ ಒಂದೇ ಆಯ್ತು ಅಂತ ಇಟ್ಕೊಡ್ರಿ ಮಾಸ್ಟರ್ಸ್. ಹುಚ್ಚೆತ್ತು ಕುಣಿತಾವು. ಹುಚ್ಚೆತ್ತು ಕುಣಿಯಕಂಗ ಶಕ್ತಿ ಎಲ್ಲಿಂದ ಬಂತು? ಅದು ದೇವರಿಗೆ ಗೊತ್ತು ಮಾಸ್ಟರ್ಸ್. ಅದು ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಗೆ ಕೊಡುವಂತ ಶಬ್ದ ಏನಪ್ಪಾ ಅಂದ್ರ ಅನುರಣನ ಅಂತೇಳಿ ಕನ್ನಡದಾಗ ಹೇಳ್ತೀವಿ, ರಿಸಾನನ್ಸ್ ಅಂತೇಳಿ ಏನ್ ಹೇಳ್ತೇವ್ರಿ ಇಂಗ್ಲಿಷ್ನಾಗ ಹೇಳ್ತೇವೆ. ಇದು ಕ್ಲಿಯರ್ ಆಯ್ತು ಅಂತ ನಾ ಅನ್ಕೋತೇನೆ ಮಾಸ್ಟರ್ಸ್. ಏನಂದ್ರ ಒಂದು ಫ್ರೀಕ್ವೆನ್ಸಿ, ಒಂದು ಟ್ಯೂನಿಂಗ್ ಫೋರ್ಕ್ ಅಥವಾ ಒಂದು ಯಾವ್ದೋ ಒಂದು ಕಬ್ಬಿಣದ ಪೀಸ್ ಇರ್ಬೋದು, ತಗಡಿರ್ಬೋದು, ಆ ಒಂದು ತಗಡನ್ನ ಇನ್ನೊಂದು ಆ ತಗಡ ಸಮೀಪ ತಂದಾಗ ಎರಡು ಈಕ್ವಲ್ ಆಗಿ ವೈಬ್ರೇಟ್ ಆಗುವಂತ ಒಂದ್ರ ಸಮೀಪ ಒಂದು ಬಂದು ಅಂದ್ರ ಒಮ್ಮೆಲೆ ಹುಚ್ಚೆದ್ ಕುಣ್ಯಾಕ್ ಸ್ಟಾರ್ಟ್ ಮಾಡ್ಬಿಡ್ತಾವ. ಹೆಚ್ಚು ವೈಬ್ರೇಟ್ ಆಗ್ತಾವ. ಆ ಒಂದು ಕ್ರಿಯೆಗೆ ನಾವ್ ಏನ್ ಹೇಳ್ತೀವಿ ಅಂತಂದ್ರ ಅನುರಣನ ಅಂತ ಹೇಳ್ತೀವಿ ಅಂತ ಹೇಳಿ ಇಲ್ಲಿ ನಾನು ಕ್ಲಿಯರ್ ಮಾಡೋದಕ್ಕ ಇಷ್ಟಪಡ್ತೇನೆ ಮಾಸ್ಟರ್ಸ್. ಇನ್ನೊಮ್ಮೆ ಹೇಳ್ತೇನೆ, ಇವು ಟ್ಯೂನಿಂಗ್ ಫೋರ್ಕು ಏನಪ್ಪಾ ಅಂದ್ರ ವೈಬ್ರೇಟ್ ಆಗ್ತಾ ಇರ್ತಕ್ಕಂಥ ಟ್ಯೂನಿಂಗ್ ಫೋರ್ಕು, ಸಮಾನ ಮನಸ್ಕ ಟ್ಯೂನಿಂಗ್ ಫೋರ್ಕ್, ಈಕ್ವಲ್ ಆಗಿ ವೈಬ್ರೇಟ್ ಆಗ್ತಾ ಇರ್ತಕ್ಕಂಥ ಟ್ಯೂನಿಂಗ್ ಫೋರ್ಕು ದೂರ ಅದಾವ. ಅದ್ರ ಪಾಡಿಗೆ ಅದ್ರ ವೈಬ್ರೇಟ್ ಆಗತೈತಿ, ಇದ್ರ ಪಾಡಿಗೆ ಇದು ವೈಬ್ರೇಟ್ ಆಗತೈತಿ. ಅಕಸ್ಮಾತ್ ಅವನ್ ಸಮೀಪ ತಂದಿವಿ ಅಂತಂದ್ರ ಅವೇನಾಗ್ತಾವ ಅಂದ್ರ ಸಿಕ್ಕಾಪಟ್ಟಿ ಹುಚ್ಚದ ವೈಬ್ರೇಟ್ ಆಗಕ್ ಸ್ಟಾರ್ಟ್ ಆಗ್ತಾವ. ಆ ಒಂದು ಪ್ರಕ್ರಿಯೆಗೆ ನಾವ್ ಏನ್ ಹೇಳ್ತೇವೆ ಅಂದ್ರ ಅನುರಣನ ಅಂತ ಹೇಳ್ತೇವೆ ಮಾಸ್ಟರ್ಸ್. ಇಷ್ಟ ಹೇಳ್ತಾ ನಾವು ವಿಷಯಕ್ಕೆ ಬರೋಣ ಮಾಸ್ಟರ್ಸ್. ಹಂಗಾರೆ ನಾವು ಅನುರಣನ ಅಂದ್ರ ಏನ್ ತಿಳ್ಕೊಂಡಿವಿ? ಈಗ ಅನುರಣನ ಅಂದ್ರ ನಾವ್ ಏನ್ ತಿಳ್ಕೊಂಡಿವಪ್ಪ ಅಂತಂದ್ರ ಎರಡು ಕಂಪಿಸುತ್ತಾ ಇರುವಂತ ಎರಡು ವಸ್ತುಗಳು ಒಂದರ ಸಮೀಪ ಒಂದು ಬಂದಾಗ ಆ ಕಂಪಿಸುತ್ತಿರುವಂತ ವಸ್ತು ಹೆಂಗಿರ್ಬೇಕು? ಎರಡು ಕಂಪನ ಸಮನಾಗಿರ್ಬೇಕು, ಅವ್ರ ಫ್ರೀಕ್ವೆನ್ಸಿ ಸಮನಾಗಿರ್ಬೇಕು. ಅವಾಗ ಏನಾಗ್ತಾವ? ಅವು ಒಮ್ಮೆಲೆ ಹೆಚ್ಚು ಫ್ರೀಕ್ವೆನ್ಸಿಯೊಂದಿಗೆ ಅವೇನಾಗ್ತಾವ? ವೈಬ್ರೇಟ್ ಆಗೋದಕ್ಕ ಪ್ರಾರಂಭ ಆಗ್ತಾವ. ಇದನ್ನ ನಾವು ಒಂದು ಜನಸಾಮಾನ್ಯರ ಒಂದು ಉದಾಹರಣೆಯನ್ನು ತಗೊಂಡ್ ನೋಡೋಣ ಮಾಸ್ಟರ್ಸ್. ಇಬ್ರು ಗೆಳತಿಯಾರು ಬಹಳ ದಿವಸದ ಮೇಲೆ ಯಾವ್ದೋ ಒಂದು ಊರಾಗ ಕೂಡ್ತಾರ. ಬಸ್ ಸ್ಟ್ಯಾಂಡ್ ಅಂತ ಒಬ್ಬ ಗೆಳತ್ ನಿಂತಿರ್ತಾಳ, ಇನ್ನೊಬ್ಬ ಗೆಳತ್ ಬರ್ತಿರ್ತಾಳ. ಆಕಿ ನೋಡ್ತಾಳ. ಆಕಿ ನೋಡಿ ಇಷ್ಟು ಖುಷಿ ಆಕತಿ ಅಂದ್ರ ಅವ್ ಒಂದೇ ಗೆಳತಿಗೆ ಎರಡನೇ ಗೆಳತಿ ನೋಡಿ ಖುಷಿ ಆಕತಿ, ಎರಡನೇ ಗೆಳತಿ ಒಂದೇ ಗೆಳತಿನೂ ನೋಡ್ರಿ ಖುಷಿ ಆಕತಿ. ಅವ್ರು ದೂರ ಇದ್ದಾಗ ಏನ್ ಖುಷಿ ಇರ್ತೈತಲ್ಲ ಮಾಸ್ಟರ್ಸ್, ಅವ್ರ ಸಮೀಪ ಬಂದ್ರ ಅದ್ರ ತೆಕ್ಕಿ ಬಿದ್ದು ಏನ್ಲೇ 2 ದಿವಸದ ಮೇಲೆ ಭೇಟಿ ಆದಂತ ಆಕಿಗೀಗ್ ಹೊಡಿತಾಳ, ಆಕಿಗಾಕ್ ಹೊಡಿತಾಳ. ಖುಷಿ ಇಮ್ಮಡಿ 3 ಪಟ್ಟು 4 ಪಟ್ಟು ಜಾಸ್ತಿ ಆಗ್ತೈತೆ ಇಲ್ಲೋ ಮಾಸ್ಟರ್ಸ್. ಅದನ್ನ ನಾವು ಅನುರಣನ ಅನ್ಬಹುದು ನೋಡ್ರಿ. ಯಾಕಂದ್ರೆ ಸಮಾನ ಮನಸ್ಕರು, ಆಕಿಗೂ ಖುಷಿ ಆಗೈತಿ, ಈಕಿಗೂ ಖುಷಿ ಆಗೈತಿ. ಅಕಸ್ಮಾತ್ ಅದ್ರಾಗ ಒಬ್ಬ ಗೆಳತಿ ಖುಷಿಯಾಗಿ ಇನ್ನೊಬ್ಬ ಗೆಳತಿ ಖುಷಿ ಆಗಿರ್ಲಿಲ್ಲ ಅಂದ್ರ ಅಲ್ಲಿ ಅನುರಣನ ಆಗುದಕ್ಕ ಸಾಧ್ಯ ಇಲ್ಲ. ನಾವ್ ನೆನ್ಪಿಟ್ಕೋಬೇಕು. ಅನುರಣನ ಪ್ರಕ್ರಿಯೆ ಅಂತಂದ್ರ ಸಮಾನ ಮನಸ್ಕ ಇರ್ಬೇಕ್ರಿ. ಅವ್ರದ್ದು ಸಮಾನ ಮನಸ್ಕ ಇರ್ಬೇಕು, ಇವ್ರದ್ದು ಸಮಾನ ಮನಸ್ಸು ಇರ್ಬೇಕು. ಆಕಿ ನೋಡಿ ಈಕಿ ಖುಷಿ ಆಯ್ತು, ಈಕೆಯಲ್ಲಿ ಹಾಕ್ಲಿ ಈಕೆ ಹಾಕ್ಬಿಟ್ಟೆ ಅದ್ ನನಗಂತ ಆಕೆ ಅನ್ಕೊಂಡ್ಲು ಅಂದ್ರ ಅಲ್ಲಿ ಅನುರಣನ ಇರೋದಿಲ್ಲ. ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂತಂದ್ರ ಒಬ್ಬರ ಮನ್ಯಾಗ ಇಬ್ರು ಅಕ್ಕಂಗ್ಯಾರ ಅದಾರ ಅಂತ ಇಟ್ಕೋರಿ. ಒಬ್ಬಕಿನ್ 1 ಊರಿಗೆ ಕೊಟ್ಟತಿ, ಇನ್ನೊಬ್ಬಕಿನ್ ಇನ್ನೊಂದ್ ಊರಿಗೆ ಕೊಟ್ಟತಿ. ಅವ್ರ ತಾಯಿ ತೀರ್ಕೊಂಡಾಳ. ಒಬ್ಬಕ್ ಮೊದಲ ಅಕ್ಕ ಬಂದ್ಲ ಅಂತ ಇಟ್ಕೊಡ್ರಿ. ತಾಯಿ ಸತ್ತಿದ್ ನೋಡಿ ಅಳ್ತಾ ಇರ್ತಾಳ. ಆ ತಂಗಿನೂ ಅಳ್ಕೋತ ಬರ್ತಿರ್ತಾಳ. ಅವಾಗ ಆಕೆ ಅಳ್ತಾ ಇರ್ತಕ್ಕಂಥ ದುಃಖ, ಈಕೆ ಅಳ್ತಾ ಇರ್ತಕ್ಕಂಥ ದುಃಖ ಕಡಿಮೆ ಪ್ರಮಾಣದಾಗ ಇರ್ತೈತಿ. ಒಮ್ಮೆಲೆ ಅಕ್ಕ ತಂಗಿ ಒಮ್ಮೆ ಕುಡಿದ್ರು ಆ ಹೆಣದ ಮುಂದೆ ಅಂದಾಗ ಅವ್ರು ಹುಚ್ಚದ ಅಳಾಕ್ ಶುರು ಮಾಡ್ತಾರ, ಚೇರಾಡಕ್ ಶುರು ಮಾಡ್ತಾರ. ಹೌದೋ ಇಲ್ಲೋ ಅನ್ನೋದನ್ನ ನೀವು ಪ್ರಶ್ನೆ ಹಾಕೋರಿ ಮಾಸ್ಟರ್ಸ್. ನಾನ್ ಇದನ್ನ ಏನಂತ ಇದ್ದೇನೆ, ಅದೇ ಅನುರಣನ. ಅನುರಣನ ಅಂತಂದ್ರ ಒಂದು ವೈಬ್ರೇಟ್ ಆಗ್ತಾ ಇರುವಂತ ನೋಡಿ, ಈ ಭೂಮಿ ಮೇಲೆ ಪ್ರತಿಯೊಂದು ಈ ಜಗತ್ತಿನೊಳಗೆ ನಡೆಯುವಂತದ್ದು ಏನಪ್ಪಾ ಅಂದ್ರ ಪ್ರಕಂಪನದ ಮೇಲಿಂದ ನಡೀತಾ ಇದ್ದೇನೆ. ಅದನ್ನ ನಾವು ಮೊದಲು ತಿಳ್ಕೊಬೇಕು. ನಾ ಈಗ ಮಾತಾಡ್ತಾ ಇದ್ದೇನೆ. ನಾ ಮಾತಾಡುವಾಗ ನನ್ನ ವೋಕಲ್ ಕಾರ್ಡ್ ಅಂತ ಇರುತ್ತೆ ಗಂಟಲದೊಳಗಡೆ ಒಂದು ಪದರ ಇರುತ್ತೆ. ಅದ್ ಹಿಂಗ್ ವೈಬ್ರೇಟ್ ಆದಾಗನ ಶಬ್ದ ಬರುತ್ತೆ. ಆ ಶಬ್ದದ ತರಂಗಗಳೇನಾಗ್ತಾವ ಅಂತಂದ್ರ ಗಾಳಿ ಮೂಲಕ ಬಂದು ನನ್ ಸಮೀಪ ಇದ್ದವ್ರ ಕಿವಿ ಮೇಲೆ ಬಿದ್ದಾಗ ಆ ಕಿವಿಯೊಳಗೂ ಒಂದ್ ಏನಿರ್ತದ್ರಿ, ಒಂದು ಮತ್ತೊಂದು ತೆಳುವಾದ ಪದರ ಇರ್ತೈತಿ. ಆ ತೆಳುವಾದ ಪದರ ಅಗಳಾಡ್ದಾಗನ ಏನಾಗ್ತೈತಿ, ಅವ್ರಿಗೆ ಶಬ್ದ ಕಾಣುತ್ತೆ. ಅದೇ ತರ ಕಣ್ಣಿಗೂ ಸಹಿತ ಬೆಳಕು ಯಾವುದೇ ಒಂದು ವಸ್ತುವಿನ ಮೇಲೆ ಬಿದ್ದಾಗ ಆ ವಸ್ತುವಿನ ಮೇಲೆ ಬಿದ್ದಂತ ಬೆಳಕಿನ ತರಂಗಗಳು, ಇಲ್ಲಿ ತರಂಗಗಳು ಮಾಸ್ಟರ್ಸ್ ನೋಡ್ರಿ, ಇರುವ ಎರಡು ತರಂಗಗಳು, ಅಡ್ಡ ತರಂಗಗಳು, ಉದ್ದ ತರಂಗಗಳು. ಶಬ್ದದ ಏನದಾವಲ್ರಿ, ಇವೆಲ್ಲ ಉದ್ದ ತರಂಗಗಳು, ಬೆಳಕಿನ ಅಡ್ಡ ತರಂಗ. ಆ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅಲ್ಲಿಂದ ಬರ್ತಕ್ಕಂತ ತರಂಗಗಳು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ನಮಗ ಆ ಚಿತ್ರ ಕಾಣುತ್ತೆ. ಈ ಬ್ರಹ್ಮಾಂಡದೊಳಗೆ ಪ್ರತಿಯೊಂದು ಸಹಿತ ನಡೆಯೋದು ಆದ್ರಿಂದ ತರಂಗಗಳಿಂದ. ಅಡ್ಡ ತರಂಗ ಇರ್ಬೋದು, ಇಲ್ಲ ಉದ್ದ ತರಂಗ, ಎರಡೇ ತರಂಗ ಇರುವಂತದ್ದು. ಅದಕ್ಕೆ ಮಾಸ್ಟರ್ಸ್ ಏನ್ ಹೇಳ್ಬೋದು ಅಂತಂದ್ರ, ತರಂಗಗಳು ಏನಾಗ್ತಾವಂದ್ರ ಎರಡು ವಸ್ತುಗಳು ಅಥವಾ ಎರಡು ತರಂಗಗಳು ಈಕ್ವಲ್ ಇರುವಂತ ಫ್ರೀಕ್ವೆನ್ಸಿ ಇದ್ದು ಅಂತಂದ್ರ ಒಂದರ ಸಮೀಪ ಒಂದು ಬಂದು ಅಂತಂದ್ರ ಅವಾಗ ಏನಾಗತ್ತೆ, ಆ ತರಂಗಗಳು ಹೆಚ್ಚು ಫ್ರೀಕ್ವೆನ್ಸಿಯೊಂದಿಗೆ ವೈಬ್ರೇಟ್ ಆಗೋದನ್ನ ನಾವು ಅನುರಣನ ಅಥವಾ ರಿಸಾನೆನ್ಸ್ ಅಂತೀವಿ. ಇನ್ನೊಂದು ನೋಡಿ ಮಾಸ್ಟರ್ಸ್, ಏನಪ್ಪಾ ಅಂತಂದ್ರ ನಾವೆಲ್ಲೋ ಒಂದ್ ಕಡೆ ಜಾತ್ರೆಗೆ ಹೋಗ್ಯವಂತ ಇಟ್ಕೊಡ್ರಿ. ಜಾತ್ರೆಗೆ ಹೋದಾಗ
ಒಬ್ರ ಹರ ಹರ ಮಹಾದೇವ ಅಂತ ಒಬ್ರ ಅಂದ್ರ ಅದು ದೂರದವರೆಗೂ ಕೇಳಲ್ಲ. ನಿಮ್ಗೆ ಅನುಭವಕ್ಕೆ ಬಂದಿರ್ಬೋದು ಅನಿಸ್ತೈತೆ ನಮ್ಗೆ. ಒಬ್ರೇ ಹರ ಹರ ಮಹಾದೇವ ಅಂದ್ರೆ ಕೇಳಲ್ಲ. 20 ಮಂದಿ ನಿಂತ ಹರ 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 ಮಹಾದೇವ ಅಂದಿವಿ ಅಂತಂದ್ರ 1 ಕಿಲೋಮೀಟರ್ ದಾಟಿ ಕೇಳ್ತದ. ಆ ಶಕ್ತಿ ಎಲ್ಲಿಂದ ಬಂತು? ಈ ಅನುರಣನ ಅನ್ನುವಂತ ಪ್ರಕ್ರಿಯೆಯಿಂದ ಬಂತು ಮಾಸ್ಟರ್ಸ್. ಈ ಅನುರಣನ ಅನ್ನುವಂತ ಪ್ರಕ್ರಿಯೆ ನಾವ್ ಇನ್ನೂ ಸೂಕ್ಷ್ಮವಾಗಿ ನೋಡಿದಾಗ ಸಂಗೀತ ಕಾರ್ಯಕ್ರಮ ನಡೀತಾ ಇರ್ತೈತಿ ನೋಡಿ ಮಾಸ್ಟರ್ಸ್. ಸಂಗೀತ ಕಾರ್ಯಕ್ರಮ ನಡೀತಾ ಇರ್ಬೇಕಾದ್ರ ತಬ್ಲಾ, ಪಿಯಾ, ಗಾಯಕ ಎಲ್ಲರೂ ಏನ್ ಮಾಡ್ತಿರ್ತಾರ, ಹೊಂದಿಸ್ಕೋತಿರ್ತಾರ. ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿತ್ತ ಮೊದ್ಲು ತಬಲಾದವ್ ಬಾರಿಸ್ತಿರ್ತಾನ, ಪಿಯಾನೋದವ್ ಬಾರಿಸ್ತಿರ್ತಾನ, ಆ ಅಂತ ರಾಗ ತೆಗಿತಿರ್ತಾನ. ಯಾವಾಗ ಅವನ್ ಸೂರ್ ಸರಿ ಬಂತು ಅಂತಂದ್ರ ಆ ಪಿಯನ್ ಪೆಟ್ಟಿಗೆ ಸೌಂಡು, ಆ ಗಾಯಕನ ಸೌಂಡು, ತಬಲಾ ಸೌಂಡು ಹೆಚ್ಚು ಆವಾಜಾಗಿ ನಮಗ್ ಕೇಳತ್ತೆ. ಅಲ್ಲಿ ನೀವು ನೋಡ್ಬೋದು. ಅದು ಇದು ಬಿಟ್ಟು ರೀಸೆಂಟ್ ಆಗಿ ಹೋಳಿ ಹುಣ್ಣಿಮೆ ಆತ್ ನೋಡು ಮಾಸ್ಟರ್ಸ್. ಒಂದ್ ಓಣ್ಯಾಗ ಒಬ್ರು ಬಾರ್ಸಿರ ಇನ್ನೊಂದ್ ಓಣ್ಯಾಗ ಒಬ್ರು ಬಾರ್ಸಿರ ಅಷ್ಟೊಂದು ಇಫೆಕ್ಟ್ ಆಗುದಿಲ್ಲ. ಆ ಪಂಡಿತರು ಎಲ್ಲಾರು ಒಂದ್ ಕಡೆ ಕೂಡಿ ಗ್ರೂಪ್ ಆಗಿ ಬಾರ್ಸಾಕತ್ರಂದ್ರ ಬೆಳತನಕ ನಾವು ನಿದ್ದೆ ಮಾಡಕ ಸಾಧ್ಯ ಇಲ್ಲ. ಅದು ಅನುರಣನ ಅಂತ ನಾವ್ ಹೇಳ್ಬೋದು ಮಾಸ್ಟರ್ಸ್ ಅಲ್ವಾ. ಆದ್ದರಿಂದ ಇಲ್ಲಿ ಟಿ ಲೋಕಸಂಗ್ರಾಮಪ್ಪ ಅವರು ಒಂದು ವೈಜ್ಞಾನಿಕ ಉದಾಹರಣೆಯನ್ನ ಕೊಡ್ತಾರ ಮಾಸ್ಟರ್ಸ್. ನಾವೆಲ್ಲ ಶಾಲೆ ಕಲಿತಾ ಇರ್ಬೇಕಾದ್ರ ಈ ಅನುರಣನದ ಬಗ್ಗೆ ಅಥವಾ ರಿಸೋನೆನ್ಸ್ ಬಗ್ಗೆ ನಾವು ಕಲಿಯುವಾಗ ಆ ಕಲಿತಂತ ಒಂದು ಉದಾಹರಣೆ ಯಾವ್ದಪ್ಪ ಅಂತಂದ್ರ, ಸೈನಿಕರು ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾ ಇರ್ಬೇಕಾದ್ರ ಸೈನಿಕರು ಏನದಾರಲ್ಲ ಮಾಸ್ಟರ್ಸ್, ಲೆಫ್ಟ್ ರೈಟ್ ಅಂತ ಹೋಗ್ತಿರ್ತಾರ. ನಿಮ್ಗೆ ಗೊತ್ತ, ಅವ್ರು ಆರ್ಡರ್ ಕೊಡ್ತಿರ್ತಾರ ನೋಡ್ರಿ ಅವ್ರಿಗೆ. ದಾಯಿ ಮೂಡ್ ಹಾಗೆ ಮೂಡ್ ಅಂತಿರ್ತಾರಲ್ಲ, ಅವ್ರು ರಪ್ ಸ್ಟೆಪ್ಸ್ ಹಾಕೊಂತ ಹೋಗಿರ್ತಾರಲ್ಲ ಮಾಸ್ಟರ್ಸ್. ಆ ರಪ್ ಅಂತ ಅವ್ರ ಬೂಟಿನ ಗಾಲಿದ ಫ್ರೀಕ್ವೆನ್ಸಿ, ಆಮೇಲೆ ಬ್ರಿಡ್ಜ್ ಇರ್ತೈತಲ್ಲ, ಬ್ರಿಡ್ಜ್ ದಾಟ್ತಿರ್ತೇವ್ ನೋಡ್ರಿ ಮಾಸ್ಟರ್. ಆ ಬ್ರಿಡ್ಜ್ ಅವ್ರು ದಾಟುವಾಗ ಬ್ರಿಡ್ಜಿನ ಫ್ರೀಕ್ವೆನ್ಸಿ ಎರಡೂ ಸೇಮ್ ಆಕತ್ತೆ ಅಂತ. ಅವಾಗ ಅನುರಣನ ಆಗಿ ಹುಚ್ಚದ್ ಬ್ರಿಡ್ಜ್ ಕುಣಿದು ಆ ಕತ್ತರ್ಸ್ಕೊಂಡ್ ಬಿದ್ದು ಬಿಡ್ತೈತಂತ ಮಾಸ್ಟರ್. ಇದು ವೈಜ್ಞಾನಿಕವಾಗಿ ನಿಜವಾದ ಮಾತು ಮಾಸ್ಟರ್ಸ್. ಬ್ರಿಡ್ಜ್ ನೋಡಿ, ಎಷ್ಟೋ ಒಂದು 10 ಗಾಲಿ ಟ್ರಕ್ ಹಾದು ಹೋಗ್ಲಿ, 20 ಗಾಲಿ ಟ್ರಕ್ ಹಾದು ಹೋಗ್ಲಿ, ಎಷ್ಟೋ ವಜ್ಜೆ ಇರುವಂತ ಟ್ರಕ್ ಹಾದು ಹೋದ್ರು ಆ ಬ್ರಿಡ್ಜಿಗೆ ಏನೇನು ಆಗುದಿಲ್ಲ. ಆದ್ರ ಅದ ಅವ್ರ ಸ್ಟೆಪ್ ಲೆಫ್ಟ್ ರೈಟ್ ಅಂತ ಸ್ಟೆಪ್ ಹಾಕೊಂತ ಹೋದ್ರು ಅಂದ್ರ ಅವ್ರ ಬೂಟಿನಿಂದ ಉತ್ಪತ್ತಿ ಆಗುವಂತ ಒಂದು ಪ್ರಕಂಪನ ಏನೈತ್ಲ, ಆ ಬ್ರಿಡ್ಜ್ ಒಳಗಿನ ಪ್ರಕಂಪನಕ್ಕೆ ಎರಡು ಒಂದಾಗಿ ಆ ಬ್ರಿಡ್ಜಿನ ವೈಬ್ರೇಷನ್, ಆ ಒಂದು ಬೂಟಿನ ಶಬ್ದದಿಂದ ಆಗುವಂತ ವೈಬ್ರೇಷನ್, ಅಲ್ಲಿಯ ಗಾಳಿ ಒಳಗಿರುವಂತ ವೈಬ್ರೇಷನ್ ಒಂದೇ ಆಗಿರೋದ್ರಿಂದ ಆ ಬ್ರಿಡ್ಜ್ ಕತ್ತರ್ಸ್ಕೊಂಡ್ ಬಿದ್ದು ಬಿಡ್ತೈತಂತ ಮಾಸ್ಟರ್ಸ್. ಈಗ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ, ಆ ಅನುರಣನಕ್ಕ ಎಂತ ಶಕ್ತಿ ಇದೆ ಅಂತ. ಆ ಶಕ್ತಿ ಎಲ್ಲಿಂದ ಬರುತ್ತೆ ಯಾರಿಗೂ ಗೊತ್ತಿಲ್ಲ ಮಾಸ್ಟರ್ಸ್. ಇದು ಒಂದು ಯೂನಿವರ್ಸ್ ಒಳಗಾಗುವಂತ ಒಂದು ವಿದ್ಯಮಾನ ಅಂತ ಹೇಳ್ಬೋದು ಮಾಸ್ಟರ್ಸ್. ಆದ್ದರಿಂದ ಇನ್ನೊಂದು ಉದಾಹರಣೆಯನ್ನ ಟಿ ಲೋಕಸಂಗ್ರಾಮಪ್ಪ ಅವ್ರು ಕೊಡ್ತಾರ. ಏನಪ್ಪಾ ಅಂತಂದ್ರ, ತಂತಿಯ ವಾದ್ಯ ಇರ್ತಾವ ನೋಡ್ರಿ ಮಾಸ್ಟರ್ಸ್. ಗಿಟಾರ್ ಬಾರಿಸ್ತೀವಿ ಅಥವಾ ಬೇರೆ ಯಾವ್ದೋ ಒಂದು ತಂತಿಯ ವಾದ್ಯ ಇರ್ತದಲ್ಲ, ಆ ತಂತಿಯ ವಾದ್ಯದ ಸಮೀಪ ನಾವು ಗಾಜಿನ ಲೋಟದೊಳಗೆ ನೀರ್ ತುಂಬಿ ಅರ್ಧ ನೀರ್ ತುಂಬಿ ಆ ತಂತಿಯ ವಾದ್ಯದ ಸಮೀಪ ಇಟ್ಟಿವಿ ಅಂತಂದ್ರ ಆ ಗಾಜಿನ ಲೋಟ ಒಳಗಡೆ ನೀರಿನ ಮೇಲೆ ಏನ್ ವೈಬ್ರೇಷನ್ ಕ್ರಿಯೇಟ್ ಆಗತ್ತಲ್ಲ ಮಾಸ್ಟರ್ಸ್, ಆ ನೀರ್ ನಡಕ್ತೈತ್ ನೋಡ್ರಿ. ಆ ಸಂಗೀತದ ಮ್ಯೂಸಿಕ್ಕಿಗೆ ನೀರ್ ನಡಕ್ತೈತ್ಲಾ, ಅಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗಿ ಆ ಗಾಜಿನ ಗ್ಲಾಸ ಹೊಡೆದು ಹೋಗ್ಬಿಡುತ್ತೆ ಅಂತ. ಆ ಶಕ್ತಿ ಎಲ್ಲಿಂದ ಬಂತು? ಅದೇ ವಿಚಿತ್ರ ಏನಪ್ಪಾ ಅಂದ್ರ ಅನುರಣನ. ಈ ಒಂದು ಉದಾಹರಣೆಗಳಿಂದ ನಮ್ಗೆ ಏನ್ ತಿಳಿದು ಬರುತ್ತೆ ಮಾಸ್ಟರ್ಸ್? ಈ ಒಂದು ಉದಾಹರಣೆಗಳಿಂದ ನಮ್ಗೆ ಏನ್ ತಿಳಿದು ಬರುತ್ತೆಪ್ಪ ಅಂತಂದ್ರ, ಸಮಾನ ಕಂಪನ ಇರುವಂತ ಎರಡು ವಸ್ತುಗಳು ಸಮೀಪ ಬಂದಾಗ ಅಲ್ಲಿ ಏನಾಗತ್ತಪ್ಪ ಅಂತಂದ್ರ ಅನುರಣನ ಆಗತ್ತೆ, ರಿಸೋನೆನ್ಸ್ ಆಗತ್ತೆ. ಅದರಿಂದ ಏನಾಗತ್ತೆ, ಅಲ್ಲಿ ಒಂದು ಅದ್ಭುತವಾದಂತ ಒಂದು ಶಕ್ತಿ ನಿರ್ಮಾಣ ಆಗತ್ತೆ. ನೋಡಿ, ಆ ಬ್ರಿಡ್ಜ್ ಕೆಡವುವುದು, ಆ ಬ್ರಿಡ್ಜ್ ಕೆಡವಾಕ್ ನಾವು ಅಕಸ್ಮಾತ್ JCB ತಗೊಂಡ್ ಬ್ರಿಡ್ಜ್ ಕೆಡವಾಕ್ ನಿಂತೀವಿ ಅಂದ್ರ ಅದ್ ಮಿನಿಮಮ್ ಏನಾದ್ರು ಒಂದ್ 2 ಅಥವಾ 3 ದಿವಸ ತಗೋತತ್ರಿ. ಅಂತದ್ದು ಆ ಒಂದು ಮಿಲಿಟರಿ ಅವ್ರು ಸ್ಟೆಪ್ ಹಾಕೊಂತ ಹೋದ್ರಂದ್ರೆ ಸೆಕೆಂಡ್ ಒಳಗೆ ಬ್ರಿಡ್ಜ್ ಬಿದ್ದು ಬಿಡ್ತದ. ಅಂತ ಶಕ್ತಿ ಎಲ್ಲಿಂದ ಬರುತ್ತೆ ಮಾಸ್ಟರ್ಸ್? ಅದಕ್ಕೆ ನಾವೇನ್ ಹೇಳ್ತೀವಿ, ಅನುರಣನ ಶಕ್ತಿ. ಇದೊಂದು ವಿಚಿತ್ರವಾದಂತ ಶಕ್ತಿ, ಅದಕ್ಕ ಅನುರಣನ ಶಕ್ತಿ ಅಂತ ಹೇಳ್ತೇವೆ ಮಾಸ್ಟರ್ಸ್. ಇನ್ನೊಂದು ನಾನು ಯಾರು ಹೇಳುವಾಗ ಕೇಳಿದ್ದೆ, ಕೇತಪ್ಪನವ್ರ ಸರ್ ಅಥವಾ ಎಫ್ ಸರ್ ಯಾರು ಹೇಳುವಾಗ ಕೇಳಿದ್ದೆ, ಏನು ಅಂದ್ರ, ನೀವು ಅಪ್ಪಿ ತಪ್ಪಿನೂ ಸಹಿತ ಯಾರಿಗೂ ಶಾಪ ಕೊಡಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಒಂದ್ ಹಳ್ಳಿ ಒಳಗಡೆ ಯಾರೋ ಒಬ್ಬ ಅಯೋಗ್ಯ ಅದಾನ ಅಂತ ಇಟ್ಕೊರಿ ಮಾಸ್ಟರ್ಸ್, ಒಬ್ಬ ಉಡಾಳದಾನ ಅಂದ್ರ ಆ ಊರೊಳಗಡೆ ಏನ್ ಮಾಡ್ತಿರ್ತಾನ, ಎಲ್ಲರಿಗೂ ಕೆಟ್ಟದ್ದ ಮಾಡ್ತಿರ್ತಾನ, ಪುಂಡಾಟಿಕೆ ಮಾಡ್ತಿರ್ತಾನ, ರೌಡಿ ಇರ್ತಾನ, ಬರೀ ಕೆಟ್ಟದ್ದ ಮಾಡ್ತಿರ್ತಾನ, ಹೆಣ್ಮಕ್ಳಿಗೂ ತೊಂದರೆ ಕೊಡ್ತಿರ್ತಾನ. ಆ ಕಟ್ಟಿನ ಕುತ್ಕೊಂಡು ಹೆಣ್ಮಕ್ಳು ಏನ್ ಮಾಡ್ತಿರ್ತಾರಂತಂದ್ರ, ಇದು ಯಾವಾಗ ಸಾಯ್ತೈತೇನ, ಇದು ಇನ್ನೂ ಯಾವಾಗ ಹೋಗ್ತೈತೇನ, ಇದ್ರ ಪಾಪದ ಕೊಡ ಯಾವಾಗ ತುಂಬತೈತೇನ, ಪರಮಾತ್ಮ ಇದನ್ನ ಯಾವಾಗ ನಮ್ಮಿಂದ ದೂರ ಮಾಡ್ತಿ ಅಂತ ಹೇಳಿ ಆ ಹಳ್ಳಿಯನ್ ಮಂದಿಯೆಲ್ಲ ಶಾಪಿಸ್ತಾ ಇದ್ರು ಅಂತಂದ್ರ ಮಾಸ್ಟರ್ಸ್, ಅದರಿಂದ ಉತ್ಪತ್ತಿಯಾಗುವಂತ ಪ್ರಕಂಪನಗಳು ನೋಡಿ, ಎಲ್ಲರ ಮನಸ್ಥಿತಿ ಒಂದೇ. ಆ ಊರೊಳಗಿರ್ತಕ್ಕಂಥ ಹೆಣ್ಮಕ್ಳು ಎಷ್ಟು ಮಂದಿ ಅವನ ಮೇಲೆ ಶಾಪ ಹಾಕಕತ್ತಾರಲ್ಲ, ಅವರ ಮನಸ್ಥಿತಿ ಎಲ್ಲಾ ಒಂದೇ ಇರೋದ್ರಿಂದ, ಅವರ ಪ್ರಕಂಪನ ಎಲ್ಲಾ ಒಂದೇ ಇರೋದ್ರಿಂದ ಅಲ್ಲಿ
ಅನುರಣನ ಆಗಿ ಅದ್ಭುತವಾದಂತ ಒಂದು ಶಕ್ತಿ ಉತ್ಪತ್ತಿ ಆಗ್ತದಂತ ಮಾಸ್ಟರ್ಸ್. ಆ ಶಾಪದಿಂದ, ಆ ಒಂದು ಶಕ್ತಿಯಿಂದಾಗಿ ಏನಾಗ್ತತಿ ಅಂದ್ರ ಆ ವ್ಯಕ್ತಿಯ ನಾಶ ಆಗತ್ತೆ. ಅವನಿಗಿಂತ ಇನ್ನೊಬ್ಬ ಪುಂಡ ಇದ್ದಾವ ಏನ್ ಮಾಡ್ತಾನಂದ್ರ ಅವನು ಮರ್ಡರ್ ಮಾಡ್ತಾನ. ಅಂತ ಒಂದು ಶಕ್ತಿ ಆ ಒಂದು ಅಣುರಣನಕ್ಕಿದೆ. ನೋಡಿ ಮಾಸ್ಟರ್ಸ್, ಈ ಬ್ರಹ್ಮಾಂಡದೊಳಗಡೆ ಎಷ್ಟು ಒಂದು ವಿಚಿತ್ರ ಇದೆ ಅಂದ್ರ ಪ್ರತಿಯೊಂದು ಪ್ರಕಂಪನದಿಂದನೇ ಆಗೋದು. ಹಂಗಿದ್ಮೇಲೆ ನಾವೊಂದು ಇಲ್ಲೊಂದು ಕ್ವಶನ್ ಹಾಕೋಬಹುದು ಮಾಸ್ಟರ್ಸ್. ಏನಪ್ಪಾ ಅಂತಂದ್ರ ಶಾಪ ಹಾಕುವುದಕ್ಕೊಂದು ಅದ್ಭುತವಾದ ಶಕ್ತಿ ಐತಪ್ಪ ಅಂತಂದ್ಮೇಲೆ ಆಶೀರ್ವಾದಕ್ಕೂ ಶಕ್ತಿ ಇರ್ಲೇಬೇಕಲ್ಲ ಮಾಸ್ಟರ್ಸ್. ನೋಡಿ, ನಾವೇನ್ ಮಾಡ್ತೀವಿ, ನಾವ್ ಎಲ್ಲೋ ಒಂದ್ ಕಡೆ ಹೋಗ್ಬೇಕಾದ್ರ, ನಾವು ಸ್ಟೂಡೆಂಟ್ ಆಗಿದ್ದಾಗ ಪರೀಕ್ಷೆಗೆ ಹೋಗುವಾಗ ನಮ್ ತಂದೆ ತಾಯಿ ಅಜ್ಜ ಅಜ್ಜಿ ಕಾಲ್ಸ ಮಾಡ್ತೀವಿ, ಅವ್ರ ಕಡೆಯಿಂದ ಆಶೀರ್ವಾದ ತಗೋತೀವಿ. ಯಾವ್ದೋ ಒಂದು ನೌಕರಿ ಹುಡ್ಕಾಕ್ ಹೋಗ್ಬೇಕಾದ್ರೆ ಹಿರಿಯರ ಆಶೀರ್ವಾದ ತಗೋತೀವಿ. ಯಾವ ತರ ಶಾಪಕ್ಕೆ ಶಕ್ತಿ ಐತೆ ಅಂದ್ಮೇಲೆ ನನ್ ಪ್ರಕಾರ ಆಶೀರ್ವಾದಕ್ಕೂ ಶಕ್ತಿ ಇರ್ಲೇಬೇಕು ಮಾಸ್ಟರ್ಸ್. ಯಾಕಂದ್ರ ನಮಗ ಆಶೀರ್ವಾದ ಮಾಡುವಂತ ತಂದೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ನನಗ್ ಒಳ್ಳೇದಾಗ್ಲಿ ಅಂತ ಅವ್ರ ಆಶೀರ್ವಾದ ಮಾಡುವಾಗ ಅಲ್ಲಿಯೂ ಸಹಿತ ರಿಸಾನೆನ್ಸ್ ಆಗತ್ತೆ, ಅನುರಣನ ಆಗತ್ತೆ. ಅನುರಣನ ಆಗಿ ಅಲ್ಲಿ ಒಂದು ಶಕ್ತಿ ಕ್ರಿಯೇಟ್ ಆಗತ್ತೆ. ಆ ಶಕ್ತಿ ಏನಾಗತ್ತೆ ಅಂದ್ರ ನಮಗೆ ಆಧಾರ ಆಗತ್ತೆ, ನಮಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸುತ್ತೆ ಅಂತೇಳಿ ನಾ ಈ ಮೂಲಕ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ ಮಾಸ್ಟರ್ಸ್. ಇಷ್ಟ ಹೇಳ್ತಾ ಈಗ ಅನುರಣನ ಬಿಟ್ಟು ನಾವೇನ್ ಮಾಡೋಣ, ಮುಖ್ಯ ವಿಷಯಕ್ಕೆ ಬರೋಣ ಮಾಸ್ಟರ್ಸ್. ಏನ್ ಮುಖ್ಯ ವಿಷಯ? ನಮ್ಮ ಪ್ರೀತಿಗೆ ಪಾತ್ರರಾದಂತವರು ಅಕಸ್ಮಾತ್ ಸತ್ರು ಅಂತಂದ್ರ ಅವಾಗ ನಾವು ಅಳಬೇಕೋ ಬ್ಯಾಡೋ ಅನ್ನುವಂತ ಪ್ರಶ್ನೆ. ನೋಡಿ, ಸತ್ತ ವ್ಯಕ್ತಿಯ ಬಗ್ಗೆ ನಾವ್ ಹೆಚ್ಚು ವಿಚಾರ ಮಾಡಿದೀವಿ, ದುಃಖ ಪಟ್ಟಿವಿ. ಅಯ್ಯೋ ಹಂಗಿತ್ತಲ್ಲಪ್ಪ, ಹಿಂಗಿತ್ತಲ್ಲಪ್ಪ, ನನ್ ಕೈ ಕೊಟ್ಟು ಹೊಂಟೆ ಅಂತ ಅಳಾಕತ್ತೀವಿ ಅಂದ್ರ ಏನ್ ಆಗ್ಬಹುದು ಅಂತ ಟಿ ಲೋಕಸಂಗ್ರಾಮಪ್ಪ ಅವ್ರು ಹೇಳ್ತಾರ ಮಾಸ್ಟರ್ಸ್. ಅಂತಂದ್ರ ಅಳುವವರ ಪ್ರಕಂಪನಗಳು ಒಂದೇ ಆಗಿ, ಅವರೆಲ್ಲ ಭಾವನೆ ಒಂದೇ ಆಗಿ ಅಲ್ಲಿ ಅನುರಣನವಾಗಿ ಶಕ್ತಿ ಉತ್ಪತ್ತಿ ಆಗತ್ತೆ. ಅನುರಣನ ರಿಸಾನೆನ್ಸ್ ಆಗಿ ಶಕ್ತಿ ಉತ್ಪತ್ತಿ ಆಗತ್ತೆ. ಯಾವ ತರ ನಾವ್ ನಿಮ್ಗೆ ಉದಾಹರಣೆ ನೋಡ್ಕೊತ ಬಂದೀವಿ ನೋಡ್ರಿ ಮಾಸ್ಟರ್ಸ್. ಆ ಗಾಜಿನ ಗ್ಲಾಸ್ ಹೊಡಿಯೋದಿರ್ಬೋದು, ಬ್ರಿಡ್ಜ್ ಮುರ್ಕೊಂಡ್ ಬೀಳೋದಿರ್ಬೋದು, ಅದನ್ನೆಲ್ಲ ನೋಡ್ತಾ ಬಂದಿವಲ್ಲ. ಆತರ ಒಂದ್ 10 ಮಂದಿ ಹೋಗ್ಕೊಳ್ಳೋದು ಬಡ್ಕೊಳ್ಳೋದು ಮಾಡಾಕತ್ತೀವಿ ಅಂತಂದ್ರ ಅದರಿಂದ ಉತ್ಪತ್ತಿ ಆಗುವಂತ ಒಂದು ಪ್ರಕಂಪನಗಳು ಏನಾಗ್ತಾವಂತ ಮಾಸ್ಟರ್ಸ್, ಅನುರಣನವಾಗಿ ರಿಸೋನೆನ್ಸ್ ಆಗಿ ಒಂದು ಶಕ್ತಿ ಉತ್ಪತ್ತಿಯಾಗಿ ಆ ಹೋಗೋವನ್ನ, ಮೇಲಿನ ಲೋಕಕ್ಕೆ ಸೂಕ್ಷ್ಮ ಲೋಕಕ್ಕೆ ಹೋಗೋವನ್ನ ಜಗ್ ಹಿಡ್ಯಾಕ್ ಶುರು ಮಾಡ್ತೇವಂತ ನಾವು ಜಗ್ ಹಿಡುದಿಲ್ಲ. ಆ ಪ್ರಕಂಪನ ಅನುರಣನ ಶಕ್ತಿ ಏನ್ ಮಾಡ್ತೈತಿ, ಆ ಮುಂದ್ ಹೋಗೋವನ್ ಜಗ್ಗಾಕ್ ಸ್ಟಾರ್ಟ್ ಮಾಡ್ತೈತಂತ. ಆ ಉನ್ನತ ಲೋಕದಿಂದ ಬಂದಂತ ಮಾಸ್ಟರ್ಗಳು ಏನ್ ಮಾಡ್ತಾರ, ಅವನ್ನ ಮುಗಿತಪ್ಪ ನಿನ್ ಕೆಲಸ, ಇದಕ್ಕ ಅವ್ರು ಅಳಾಕತ್ತಾರಲ್ಲ ಅವ್ರಿಗೆ ನಿನ್ಗೆ ಸಂಬಂಧ ಇಲ್ಲ, ನಿನ್ನ ನಾಟಕದ ಪಾತ್ರ ಮುಗೀತು, ಬಾತಮ್ಮ ಅಂತ ಅವ್ರನ್ನ ಆ ಕಡೆ ಅವ್ರು ಜಗ್ತಿರ್ತಾರ. ನಾವ್ ಅಳೋದ್ರಿಂದ ಆ ಶಕ್ತಿ ಏನ್ ಮಾಡ್ತಿರ್ತಾವ, ಅವ್ನ ಕೆಳಗ್ ಜಗ್ತಿರ್ತೈತಿ. ಅದಕ್ಕೆ ಟಿ ಲೋಕಸಂಗ್ರಾಮಪ್ಪ ಅವ್ರು ಹೇಳ್ತಾರ, ಆ ವ್ಯಕ್ತಿಯನ್ನ ಯಾವ ಟೈಪ್ ಜಗ್ತಿರ್ತೈತಿ ಆ ಒಂದು ಶಕ್ತಿ ಅಂತಂದ್ರ, ಆ ಒಂದು ಸೂಕ್ಷ್ಮ ಶರೀರ ಬಾಡಿ ವೇಕೇಟ್ ಮಾಡಿದಂತ ಒಂದು ಸೂಕ್ಷ್ಮ ಶರೀರಕ್ಕೆ ಯಾವ ಟೈಪ್ ಫೀಲಿಂಗ್ ಆಗಿರ್ತೈತಿ ಅಂತಂದ್ರ, ನಾವು ಸಮುದ್ರದೊಳಗಡೆ ಅಥವಾ ನದಿಯೊಳಗಡೆ ಅರಿಬಿ ದೃಷ್ಟಿಲೇ ಜಳಕ ಮಾಡಿ ಹೊರಗ್ ಬರ್ಬೇಕಾದ್ರ ಆ ಹಸಿ ಅರಿಬಿ ಜಗ್ತೈತಿ ನೋಡ್ರಿ ನಮ್ಮನ್ನ. ಇಡೀ ಅರಿಬೆಲ್ಲ ನೀರ್ ಹಿಡಿದಿರ್ತೈತಿ, ಆ ಅರಿಬಿ ನೀರ್ ಹಿಡಿದಿದ್ ನಮ್ಮನ್ನ ಕೆಳಗ್ ಜಗ್ತಿರ್ತೈತಿ ನೋಡ್ರಿ. ಆ ಅರಿಬಿ ಜಗ್ತಿರ್ತೈತಲ್ಲ, ಆ ತರ ಆ ಉನ್ನತ ಲೋಕಕ್ಕೆ ಹೋಗ್ತಾ ಇರುವಂತ ವ್ಯಕ್ತಿಯ ಸೂಕ್ಷ್ಮ ಶರೀರವನ್ನ, ಆತ್ಮವನ್ನ ನಾವು ಆ ಅಳೋದ್ರಿಂದ ಉತ್ಪತ್ತಿಯಾದಂತ ಅನುರಣನ ಶಕ್ತಿ ಅವ್ರನ್ನ ಜಗ್ತಾ ಇರ್ತೈತಿ. ಇನ್ನೊಂದು ಉದಾಹರಣೆ ಕೊಡ್ತಾರ, ಯಾವ ತರ ನಾವು ರಾಡಿ ಒಳಗಡೆ ಶೂಸ್ ಹಾಕೊಂಡ್ ನಡೀತಾ ಇರ್ಬೇಕಾದ್ರ, ನೋಡಿ ರಾಡಿ ಒಳಗಡೆ ಶೂಸ್ ಹಾಕೊಂಡ್ ನಡೀತಾ ಇರ್ಬೇಕಾದ್ರ ನಾವ್ ಹೆಜ್ಜೆ ಹಾಕೋದು ಎಷ್ಟು ಕಷ್ಟ ಆಗತ್ತಲ್ಲ, ಆ ತರ ಆ ವ್ಯಕ್ತಿಗೆ ಆ ಮೇಲ್ ಹೋಗೋದಕ್ ಕಷ್ಟ ಆಗತ್ತೆ ಅಂತ. ಯಾವ್ದ್ರಿಂದ? ನಾವು ಅಳೋದ್ರಿಂದ. ಅವನ ಹೆಸರು ತಗೊಂಡ ನಾವು ಹೋಗ್ಕೊಳ್ಳೋದು ಬಡ್ಕೊಳ್ಳೋದು ಅಳೋದ್ರಿಂದ ಅವಾಗ ತೊಂದರೆ ಆಗ್ತದೆ. ಮಸ್ಟಸ್ ಇನ್ನೊಂದು ವಿಷಯ, ಅಕಸ್ಮಾತ್ ನಾನ್ ಬಾಡಿ ವೇಕೇಟ್ ಮಾಡಿದೆ, ನನ್ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಎಲ್ಲರೂ ಕೂಡಿ ಆ ಹೆಣ ಸುತ್ತ ಕುಂತ ಜೋರಾಗಿ ಅಳಾಕತ್ತಿದ್ರು ಅಂತಂದ್ರ ಆ ಸೂಕ್ಷ್ಮ ಶರೀರ ಒಂದ್ ಕ್ಷಣ ಹಿಂಗ್ ನೋಡ್ತೈತಿ, ಯಪ್ಪ ನನ್ ಮೇಲೆ ಎಷ್ಟು ಪ್ರೀತಿ ಅದಾರಲ್ಲ ಇವ್ರು, ಎಷ್ಟು ಅಳಾಕತ್ತಾರು, ಬ್ಯಾಡಪ್ಪ ನಾ ಇಲ್ಲೇ ಇಡ್ಬೇಕು ಅಂತಂದ್ರ ಅದೇನಾಗತ್ತೆ, ಅಂತರ್ಪಿಸಾಚಿ ಆಗತ್ತೆ. ಸೂಕ್ಷ್ಮ ಲೋಕದ ಮಾಸ್ಟರ್ ಬಾರೋ ಮ್ಯಾಲ ಅಂತಾರ, ಬ್ಯಾಡ ತರಿಯಪ್ಪ, ನನ್ ಹೆಂಡತಿ ಮಕ್ಕಳು ನನ್ ಮೇಲೆ ಎಷ್ಟು ಪ್ರೀತಿ ಅದಾರ ನೋಡಲ್ಲ, ಎಷ್ಟು ಅಳಾಕತ್ತಾರ. ಅವರಿಗೆ ಅನುರಣನ ಆಗಿ ಸೂಕ್ಷ್ಮ ಶರೀರವನ್ನ ಜಗ್ ಹಿಡ್ಕೊಂಡ್ ಬಿಡ್ತು ಅಂತಂದ್ರ ಮುಂದೆ ಆ ಒಂದು ಸೂಕ್ಷ್ಮ ಶರೀರ ಅಂತರ್ಪಿಸಾಚಿಯಾಗಿ ಇಲ್ಲಿ ಅಡ್ಡಾಡಕ್ ಸ್ಟಾರ್ಟ್ ಮಾಡ್ತೈತಿ. ಹೊಳ್ಳಿ ಅದ್ ಮತ್ ಉನ್ನತ ಲೋಕಕ್ಕೆ ಹೋಗ್ಬೇಕು ಅಂದ್ರ ಆ ಪುಣ್ಯಾತ್ಮರ ದರ್ಶನ ಆದಾಗ, ಪುಣ್ಯಾತ್ಮನ ಸ್ಪರ್ಶ ಆದಾಗ ಮಾತ್ರ ಏನಾಗತ್ತೆ, ಅದು ಸಾಧ್ಯ. ಅದಕ್ಕಾಗಿ ಹಂಗಾರ ನಾವೇನ್ ಮಾಡ್ಬೇಕಂಗಾರ, ಯಾರಾದ್ರೂ ಸತ್ತಾರು ಅಂತಂದ್ರ ಒಂದ್ ಲಿಮಿಟ್, ಏನಪ್ಪ ಸುಮ್ನೆ ಒಂದ್ 2 ಕಣ್ಣೀರ್ ಹಾಕ್ಬೇಕು ಮಾಸ್ಟರ್ಸ್, ಅದು ಇದು ಬಿಟ್ಟು ಆ ಪರಿ ನಾವು ಕುತ್ಕೊಂಡ್ ಗುಂಪಾಗಿ ಹೊಕ್ಕೊಳ್ಳೋದು ಬಡ್ಕೊಳ್ಳೋದು ಮಾಡೋದ್ರಿಂದ ಏನಾಗತ್ತೆ, ಸತ್ತ ವ್ಯಕ್ತಿಗೆ ಏನಾಗತ್ತೆ, ಹಿನ್ನಡಿ ಆಗತ್ತೆ ಮಾಸ್ಟರ್ಸ್. ಇನ್ನೊಂದು ನಮ್ ಹಳ್ಳಿ ಕಡೆ ಒಂದ್ ಮಾತಿದೆ, ಏನಂದ್ರ ಹೆಣದಾಗ ಹೆಣಕ್ಕತ್ರ ದುಗಾಣಿ ಅವ ದುಡ್ಡಿಗಾಳ್ತಾನಂತ. ಯಾಕಂತಾರಂದ್ರ ಹುಬ್ಬಳ್ಳಿ ಧಾರವಾಡದಾಗ ಕೆಲವು ಮಂದಿ ದುಡ್ಡು ತಗೊಂಡ್ ಅಳಾಕ್ ಬರ್ತಾರ ಮಾಸ್ಟರ್ಸ್, ನಿಮ್ಗೆ ಗೊತ್ತೈತಿನಿ ಇಲ್ಲ. ಈಗ ಹೆಂಗ್ ನಾವು
ಲೇಬರ್ ಕರೆದ ಈ ಕೆಲ್ಸಕ್ಕೆ ಯಾರನ್ನಾರ ಕರೆದ ಅವ್ರಿಗೆ ಪಗಾರ ಕೊಡ್ತೇವಲ್ಲ ಅದರ ಅಳಾವ್ರ ಅದಾರ ಅಲ್ಲಿ ಹುಬ್ಬಳ್ಳಿ ಧಾರವಾಡದಾಗ ಪಗಾರ ತಗೊಂಡ್ ಹೇಳ್ತಾರ. ಅದಕ್ಕೆ ಅಲ್ಲಿ ಹೆಣದಾವ ಹೆಣಕ್ಕತ್ರ, ಹೆಣದಾವ ಹೆಣಕ್ಕತ್ತ ಅಂದ್ರ ಹೆಣ ಯಾರಿಗ್ ಸಂಬಂಧ ಐತ್ಲ ಅವ್ರು ಸತ್ತಿದ್ದಕ್ಕತ್ರ ದುಗಾಣಿ ಅವ್ ದುಡ್ಡಿ ಗಳತಿದ್ದ ಅಂತ ಹೇಳಿ ನಮ್ಮಲ್ಲಿ ಕೆಲವಷ್ಟು ಮಾತಾಡ್ತಾರೆ ಮಾಸ್ಟರ್ಸ್. ಒಟ್ಟಿನಲ್ಲಿ ಹೇಳೋದಾದ್ರೆ ಸತ್ತಾಗ ನಾವು ಅಳುವುದು ಬಹಳ ತಪ್ಪು. ನೋಡಿ, ಆ ಸತ್ತ ವ್ಯಕ್ತಿಯ ಬಗ್ಗೆ ಸತ್ತಾಗ ನಾವು ಅತ್ತೀವಿ ಅಂತಂದ್ರ ಅದು ತಪ್ಪಾಗತ್ತೆ, ಸತ್ತ ವ್ಯಕ್ತಿಗೆ ಹಿನ್ನಡಿ ಆಗತ್ತೆ. ಅದಕ್ಕ ಸರ್ವಜ್ಞ ಕವಿ ಹೇಳ್ತಾನ, ಸರ್ವಜ್ಞ ಮೂರ್ತಿ ಸರ್ವಜ್ಞ ಕವಿ ಏನ್ ಹೇಳ್ತಾನಂತಂದ್ರ, ಒತ್ತಿ ಮಾಡಿದ ಹಣ್ಣು ಹೊತ್ತು ಮೀರಿದ ಲಾಭ ಸತ್ತವರಿಗತ್ತ ಕಣ್ಬೇನೆ ಇವು ಮೂರು ವ್ಯರ್ಥ ಕಾಣೆಯ ಸರ್ವಜ್ಞ. ಇದ್ರಾಗೇನು ಹುರುಳಿಲ್ಲ, ಏನು ಅರ್ಥ ಇಲ್ಲ ಅಂತ ನಾವು ಹೆಂಗ ಒತ್ತಿ ಮಾಡಿದ ಹಣ್ಣು. ನಾವೊಂದು ಪಪ್ಪಾಳಿ ಹಣ್ಣು ತಗೊಂಬಂದೇವಿ ಅಂತ ಇಟ್ಕೊಡ್ರಿ ಮಾರ್ಕೆಟ್ನಾಗಿಂದ, ಪಪ್ಪಾಳಿ ಕಾಯಿ ತಂದೇವಿ, ಪಪ್ಪಾಳಿ ಕಾಯಿ ತಂದೇವಿ, ಬಣ್ಣ ಬಂದೈತಿ, ಅದನ್ನ ಮನ್ಯಾಗ ತಂದ್ ಇಡ್ತೇವಿ. ಮುಂಜಾನೆ ಎದ್ದ ಹಿಂಗ್ ಹಿಚಿಕ್ ನೋಡೋದು ಅದನ್ನ ಹಣ್ಣಾಗೈತೋ ಏನು, ಸಂಜೆ ಮುಂದ್ ಮತ್ ಹಿಚಿಕ್ ನೋಡೋದು ಹಣ್ಣಾಗೈತೋ ಏನೋ, ಮತ್ ಮುಂಜಾನೆ ಹಿಚಿಕ್ ನೋಡೋದು. ಆ ಹಿಚಿಕ್ ಏನಾಗ್ಬಿಡ್ತೈತ್ರಿ, ಪುಳು ಅನ್ನಕ್ ಶುರು ಮಾಡ್ತೈತಿ ಪಪ್ಪಾಳಿ ಹಣ್ಣು. ಅದನ್ನ ಹೆಚ್ಚಿದೀವಿ ಅಂದ್ರೆ ಅದ್ರಾಗ ರುಚಿನೇ ಇರುದಿಲ್ಲ, ಸ್ವೀಟ್ ಇರುದಿಲ್ಲ, ರುಚಿನೂ ಇರುದಿಲ್ಲ. ಅದನ್ನೇ ಇಲ್ಲಿ ಏನ್ ಹೇಳ್ತಾರಂದ್ರ, ಒತ್ತಿ ಮಾಡಿದ ಹಣ್ಣು, ಸರ್ವಜ್ಞ ಕವಿ ಹೇಳ್ತಾನ, ಒತ್ತಿ ಮಾಡಿದ ಹಣ್ಣು, ಒತ್ತಿ ನಾವೇನ್ ಹಣ್ಣು ಮಾಡ್ತೀವಲ್ಲ ಅದು ಹಣ್ಣು ಅಲ್ಲ, ಅದು ವ್ಯರ್ಥ. ಅದೇ ತರ ಹೊತ್ತು ಮೀರಿದ ಲಾಭ, ಮಸ್ತ್ ಹೊತ್ತು ಮೀರಿದ ಲಾಭ ಅಂದ್ರ ನನಗ್ ಯಾವಾಗ ಬೇಕಲ್ಲ ದುಡ್ಡು ಅವಾಗ ಸಿಗದ, ನನಗ ಅವಶ್ಯಕತೆ ಇರ್ಲಾಕ್ ಸಿಕ್ಕ್ರಿ ಏನ್ ಮಾಡೋದು ಅದನ್ನ ತಗೊಂಡ. ಬಾಳ ಜನ LIC ಮಾಡ್ಸಿರ್ತಾರ, ನಾನು ಮಾಡ್ಸೇನ್ರಿ. ಏನಂತಂದ್ರ, ನಾ ಅಕಸ್ಮಾತ್ ಸತ್ಯ ಅಂದ್ರ ನನ್ನ ಹೆಂಡತಿಗೆ 10 ಲಕ್ಷ ಬರ್ತೈತಿ, ನಾ ಜೀವಂತ ಇದ್ರ ಬಾಳ ಅಂದ್ರ ಆ ಪಾಲಿಸಿ ಎಂಡಿಗೆ ಕೊನೆಗೆ ಏನಾಗತ್ತೆ, ಒಂದ್ 50,000 ಬರ್ತೈತಿ. ಮತ್ 10 ಲಕ್ಷ ತಗೊಂಡ್ ಏನ್ ಮಾಡೋದೈತ್ರಿ ಅದನ್ನ, ಹೊತ್ತು ಮೀರಿದ ಲಾಭ ಸತ್ತವರಿಗತ್ತ ಕಣ್ಬೇನೆ. ಸತ್ತವರಿಗೆ ಸುಮ್ನೆ ಅಳುದು, ಯಾಕಂದ್ರೆ ನನಗೂ ಲಾಭ ಇಲ್ಲ ಅವನಿಗೂ ಲಾಭ ಇಲ್ಲ. ಆ ಸತ್ತವನ್ ನೋಡಿದ್ರ ಸೂಕ್ಷ್ಮ ಶರೀರ ಮ್ಯಾಲ ಹೊಂಟಿರ್ತೈತಿ, ಆ ಉನ್ನತ ಲೋಕದಾಗ ಏನೇನೋ ಕಾರ್ಯವನ್ನ ಕೈಗೋಬೇಕಂತ ಹೊಂಟಿರ್ತೈತಿ, ಅದಕ್ಕೂ ಹಿನ್ನಡಿ ಆಕತಿ, ಒಳ್ಳೆ ನಮಗೂ ಹಿನ್ನಡಿ ಆಗ್ತತಿ. ಆದ್ದರಿಂದ ಸತ್ತವರಿಗತ್ತ ಕಣ್ಬೇನೆ ಇವು ಮೂರು ವ್ಯರ್ಥ ಕಾಣೆಯ ಸರ್ವಜ್ಞ. ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನ ಇಲ್ಲಿ ಟಿ ಲೋಕಸಂಗ್ರಾಮ ಅವ್ರು ಹೇಳ್ತಾರ ಮಾಸ್ಟರ್ಸ್. ಏನು ಅಂತಂದ್ರ, ಹೆಸರು ಅನ್ನುವಂಥದ್ದು ಬಹಳ ಬಹಳ ಮುಖ್ಯ. ನಮ್ಮ ಹೆಸರು ಏನಿದೆ ಅಲ್ರಿ, ಈ ಹೆಸರು ಎನ್ನುವುದು ಬಹಳ ಉಪಯೋಗ ಮಾಡ್ಬಾರ್ದಂತ ಮಾಸ್ಟರ್ಸ್. ನಮ್ ಹೆಸರನ್ನ ಬಹಳ ಜನ ಹೆಸರನ್ನ ಉಪಯೋಗ ಮಾಡಕತ್ತಂದ್ರ ಅದರಿಂದ ನನಗೆ ಹಿನ್ನಡೆ ಆಕತ್ತಂತ, ನನ್ನ ವಿಶ್ವ ಪ್ರಾಣ ಶಕ್ತಿ ಕಡಿಮೆ ಆಕತ್ತಂತ. ಈ ವಿಷಯ ಗೊತ್ತೇ ಇರ್ಲಿಲ್ಲ. ಆದ್ರ ಒಂದು ವಿಷಯ ಏನ್ ನೆನ್ಪಿಟ್ಕೋಬೇಕು ಮಾಸ್ತರ್ ಅಂತಂದ್ರ, ನಮ್ ಹೆಣ್ಮಕ್ಳು, ಭಾರತದಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಹೆಣ್ಮಕ್ಳು ಎಷ್ಟು ವಿಚಿತ್ರ ಆದ ನನ್ ಖುಷಿ ಬಹಳ ಅನಿಸ್ತು ಮಾಸ್ಟರ್ಸ್. ಏನಂದ್ರ, ಈ ಗಂಡನ ಹೆಸರು ಹೊಳಮಳ ಹೇಳ್ಬಾರ್ಲಿ, ಆ ಗಂಡನ ಆಯುಷ್ ಕಡಿಮೆ ಆಕತಿ ಅಂತ ಮಾತಾಡ್ತಿರ್ತಾರ. ನೋಡಿ ಎಷ್ಟು ವಿಚಿತ್ರ. ಗಂಡನ ಹೆಸರು ನೇರವಾಗಿ ಹೇಳುದಿಲ್ಲ, ಎಲ್ಲೋ ಫಂಕ್ಷನ್ಯಾಗೋ ಅಲ್ಲೋ ಇಲ್ಲಿ ಹೇಳ್ತಾರ ವಿನ ಅವ್ರ ಗಂಡನ ಹೆಸರು ಹೇಳಕ್ ಹೋಗುದಿಲ್ಲ. ಯಾಕಂದ್ರ ಗಂಡನ ಹೆಸರು ನಾವು ಬಹಳ ಸಲ ತಗೊಂಡಿವಿ ಅಂತಂದ್ರ ಗಂಡನ ಆಯುಷ್ ಕಡಿಮೆ ಆಕತಿ ಅನ್ನುವಂತ ಒಂದು ನಂಬಿಕೆ ಇದೆ ನೋಡಿ ಮಾಸ್ಟರ್ಸ್. ನಿಜವಾಗಿಯೂ ಇಲ್ಲಿ ಟಿ ಲೋಕಸಂಗ್ರಾಮ ಅವ್ರು ಹೇಳೋದಕ್ಕ ಬಹಳ ಅದಕ್ಕೆ ಟ್ಯಾಲಿ ಆಗತ್ತೆ. ಏನ್ ಹೇಳ್ತಾರಂತಂದ್ರ, ಯಾವುದೇ ಒಬ್ಬ ವ್ಯಕ್ತಿಯ ಹೆಸರನ್ನ ನಾವು ಮತ್ತೆ ಹೆಸರು ತಗೊಳ್ಳೋದ್ರಿಂದ ಅವನಿಗೆ ಏನಾಗ್ತೈತೆ ಅಂದ್ರ ಕೆಡಕಾಗತ್ತೆ, ಅವನಲ್ಲಿ ಎನರ್ಜಿ ಕಡಿಮೆ ಆಗತ್ತೆ. ಅದೇ ತರ ಸತ್ತ ವ್ಯಕ್ತಿಯನ್ನ ನಾವು ಮತ್ತೆ ಸತ್ತ ವ್ಯಕ್ತಿಯನ್ನ ನೆನೆಸಿದೀವಿ ಅಂದ್ರ ಅವನಿಗೂ ಸಹಿತ ಏನಾಗ್ತೈತಿ ಅಂತಂದ್ರ ಆ ಉನ್ನತ ಲೋಕದಲ್ಲಿ ಹಿನ್ನಡೆ ಆಗತ್ತೆ. ಇಲ್ಲಿ ನಾವು ಇನ್ನೊಂದು ನೋಡ್ಕೋಬಹುದು ಮಾಸ್ಟರ್ಸ್. ಏನಂತಂದ್ರ, ಸರ್ವಜ್ಞ ಕವಿ ತನ್ನ ಹೆಸರನ್ನು ಎಲ್ಲಿಯೂ ಬರ್ಲಿಲ್ಲ. ಸರ್ವಜ್ಞ ಸರ್ವವನ್ನು ತಿಳ್ಕೊಂಡವ ಸರ್ವಜ್ಞ ಅಂತ ಹೇಳಿ ಹೋಗ್ಬಿಟ್ಟವ. ನಿಜವಾಗಿ ಅವನ ಹೆಸರು ಎಲ್ಲಿ ಐತಿ ಗೊತ್ತಿಲ್ಲ. ಅವ್ರ ಬಗ್ಗೆ ಕತಿ ಅದಾವ್ರಿ. ಬಟ್ ಅದ್ರೊಳಗೆ ಏನ್ ಹೇಳ್ತಾರಂದ್ರ, ಅವ್ರ ಹೆಸರು, ಅವ್ರ ಊರು ಗೀರು ಏನದಾವಲ್ಲ ಇವ್ ಗ್ಯಾರಂಟಿ ಅಲ್ಲ. ಯಾಕಂದ್ರ ಅವ್ರು ಹೋಗುವಾಗ ಎಲ್ಲಿಯೂ ಅವ್ರ ಹೆಸರನ್ನ ಬರೆದು ಹೋಗಿಲ್ಲ. ಅದೇ ತರ ಜಕಣಾಚಾರಿ ಇಡೀ ಭಾರತದಾದ್ಯಂತ ದೊಡ್ಡ ಗುಡಿ ಕಟ್ಟಿದ, ಎಲ್ಲಿಯೂ ಸಹಿತ ಅವನ ಹೆಸರು ಎಲ್ಲಿಯೂ ಬರ್ದಿಲ್ಲ ಅಂತ. ಜಕಣಾಚಾರಿ ಇರಬಹುದು ಅನ್ಕೊಂಡಾರ ಮಾಸ್ಟರ್ಸ್. ಯಾತಕ್ಕಾಗಿ ಅಂದ್ರ ಅವ್ರು ಮಹಾಜ್ಞಾನಿಗಳು, ಅವ್ರ ಹೆಸರು ತಗೊಳ್ಳೋದ್ರಿಂದ ಅವರಲ್ಲಿ ಇರ್ತಕ್ಕಂಥ ಎನರ್ಜಿ ಕಡಿಮೆ ಆಗತ್ತೆ ಅಂತ ಹೇಳಿ ಎಲ್ಲಿಯೂ ಅವರ ಹೆಸರನ್ನ ಎಲ್ಲಿಯೂ ಮೂಡಿಸಿಲ್ಲ ನೋಡಿ ಮಾಸ್ಟರ್ಸ್. ಮತ್ತೆ ಅವ್ರ ಹೆಸರು ಹೇಳೋದ್ರಿಂದ ಏನಾಗುತ್ತೆ ಅಂತ ಮಾಸ್ಟರ್ಸ್, ಅವ್ರ ಎನರ್ಜಿ ಕಡಿಮೆ ಆಗತ್ತೆ ಅಂತ. ಅದಕ್ಕಾಗಿ ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಮಕ್ಳು ಗಂಡನ ಹೆಸರು ಹೇಳಂದ್ರೆ ಹೇಳುದಿಲ್ಲಲ್ರಿ, ಅದೇ ಇರ್ಬೋದು ಏನು ಅಂತೇಳಿ ನಾನು ಅನ್ಕೋತೇನೆ ಮಾಸ್ಟರ್ಸ್. ಎಷ್ಟೋ ಶಿಷ್ಯಂದಿರು ಗುರುಗಳ ಹೆಸರು ಹೇಳುದಿಲ್ರಿ. ಎಷ್ಟೋ ಶಿಷ್ಯಂದರು ನಿಮ್ ಗುರುವಿನ ಹೆಸರು ಹೇಳಂದ್ರೆ ಇಲ್ಲ ನಮ್ ಗುರುದೇವ ಅಂತಾರ. ಅದು ಇದು ಬಿಟ್ಟು ಕೆಲವ್ರು ಏನ್ ಮಾಡ್ತಾರಂದ್ರ ಗುರು ಪರಂಪರೆಗೆ ನಮಸ್ಕಾರಗಳು ಅಂತ ಹೇಳ್ತಾರ. ನಮ್ಮ ಗುರುವಿಗೆ ಅವ್ರ ಗುರುವಿಗೆ ನಾವ್ ಹೇಳಿದ್ವಿ ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ, ಗುರುನಾಥರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಕೆಲವಷ್ಟು ಮಂದಿ ಹೆಂಗ್ರ ಏನು ಅನ್ನೋದಿಲ್ರಿ, ಗುರು ಪರಂಪರೆಗೆ ನಮಸ್ಕರಿಸುತ್ತಾ ಅಂತಾರ. ಅವ್ರ ಹೆಸರ ತಗೊಳಕ್ ಹೋಗುದಿಲ್ಲ. ಅದಕ್ಕೆ ಇರ್ಬೇಕೇನೋ ಅಂತ ನಾನು ಅನ್ಸುತ್ತೆ ಮಾಸ್ಟರ್. ಯಾಕಂತಂದ್ರ ರಿಪೀಟೆಡ್ ಆಗಿ ಅವ್ರ ಹೆಸರು ತಗೊಳ್ಳೋದ್ರಿಂದ ಅವರ ಏನಾಗ್ತತಿ ಅಂತಂದ್ರ ಅವರ ಎನರ್ಜಿ ಕಡಿಮೆ ಆಗತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾರ ಮಾಸ್ಟರ್ಸ್. ಅದಕ್ಕೆ ಪರಮಾತ್ಮನ ಹೆಸರು ಈಗ ಜನಸಾಮಾನ್ಯರ ಹೆಸರು ತಗೊಂಡ್ರೆ ಏನಾಯ್ತು ಅಂದ್ರ ಅವ್ರ ಶಕ್ತಿ ಕಡಿಮೆ ಆಯ್ತು, ಅವ್ರ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಪರಮಾತ್ಮನ ಹೆಸರು ತಗೊಂಡ್ರ ನೋಡಿ, ಪರಮಾತ್ಮ ಅಂತಂದ್ರ ಪರಮ ಆತ್ಮ,
ವಿಶಾಲ ನಮ್ಮ ಇಮ್ಯಾಜಿನೇಷನ್ಗೂ ಮೀರಿದಂತ ಶಕ್ತಿ ಇರುವಂತ ಪರಮಾತ್ಮ. ಆ ಪರಮಾತ್ಮನ ಶಕ್ತಿ ಎಷ್ಟೈತಿ ಅಂದ್ರ ನಮಗ್ ಹೇಳಾಕ ಆಗೋಲ್ಲ, ಅಷ್ಟು ದೊಡ್ಡ ಶಕ್ತಿ ಐತಿ. ಅಂದ್ರ ನಾವೇನ್ ಮಾಡ್ಬೇಕಂಗಾರ ಆ ಪರಮಾತ್ಮನ ಹೆಸರನ್ನ ಹೊಳ್ಳ ತಗೊಳಿದ್ರೆ ಏನಾಗತ್ತೆ ಅಂತಂದ್ರ ಅನುರಣನವಾಗಿ ಆ ಪರಮಾತ್ಮನಿಂದ ವಿಶ್ವ ಪ್ರಾಣ ಶಕ್ತಿ ನಮ್ಗೆಲ್ಲ ಬರುತ್ತೆ ಮಾಸ್ಟರ್ಸ್. ಅದೇ ಗ್ರೂಪ್ ಎನರ್ಜಿ ಮಾಸ್ಟರ್ಸ್. ನಾವೆಲ್ಲರೂ ಕೂಡಿ ಗ್ರೂಪ್ ಮೆಡಿಟೇಷನ್ ಮಾಡುವಾಗ ಗ್ರೂಪ್ ಎನರ್ಜಿ ಬರುತ್ತೆ ಮಾಸ್ಟರ್ಸ್. ಅದಕ್ಕೆ ಏನ್ ಹೇಳಿದ್ರ ಅಂತಂದ್ರ ಶಂಕರಾಚಾರ್ಯ ಏನ್ ಹೇಳಿದ್ರ ಅಂದ್ರ ಭಜ ಗೋವಿಂದಂ ಮೂಢಮತೆ. ಮೂಢ ಬ್ಯಾರೆ ಎಲ್ಲಾ ಬಿಡು, ಆ ಭಗವಂತನ ನೆನಸಂತ ಹೇಳಿದ್ರಲ್ಲ ಮಾಸ್ಟರ್ಸ್. ಅದಕ್ಕ ನಾವೆಲ್ಲರೂ ಪರಮಾತ್ಮನನ್ನ ಜಪ ಮಾಡೋಣ, ನೆನ್ಸೋಣ ಮಾಸ್ಟರ್ಸ್ ಅಂತ ಹೇಳ್ತಾ ಕೊನೆಯದಾಗಿ ಒಂದು ವಿಷಯನ ಮಾತಾಡ್ಬೋದು ಮಾಸ್ಟರ್ಸ್. ಏನು ಅಂತಂದ್ರ ಸತ್ತ ವ್ಯಕ್ತಿಯ ಬಗ್ಗೆ ನಾವು ಹೆಚ್ಚು ವಿಚಾರ ಮಾಡಬಾರ್ದು ಒಂದನೇದ್ದು. ಆಮೇಲೆ ವರ್ಷಕ್ಕೊಮ್ಮೆ ಅವ್ರ ಪೂಜೆ ಮಾಡ್ತೇವೆ ನೋಡ್ರಿ, ಅವ್ರಿಗೆ ಎಡಿ ಹಿಡಿತೇವಿ, ಪುಣ್ಯತಿಥಿ ಮಾಡ್ತೇವಿ. ಅದನ್ನ ಮಾಡಿದ್ರ ಎಷ್ಟು ತಪ್ಪು ಮಾಡಿದಂಗ ಆಗತ್ತೆ ಅಂತ ನಾನ್ ಅನ್ಕೋತೇನಿ. ಯಾವ್ದ್ರಿಂದ ಟಿ ಲೋಕಸಂಗ್ರಾಮಪ್ಪ ಅವರಿಗೆ ಹೇಳಿದಂತ ಒಂದು ವಿಷಯದಿಂದ ನಾನೇನ್ ಅನ್ಕೋತೇನಿ ಮಾಸ್ಟರ್ ಅಂತಂದ್ರ, ಒಬ್ಬ ಸತ್ತ ವ್ಯಕ್ತಿಯ ಬಗ್ಗೆ ಸತ್ ಕೂಡ್ಲೆ ಏನೋ ಒಂದು ವಾರದಾಗ ಮಾಡ್ತೀವಿ, ಓಕೆ. ಒಂದ್ ವರ್ಷಕ್ಕೊಮ್ಮೆ ಮಾಡೋದು, ಮತ್ 2ನೇ ವರ್ಷ ಮಾಡೋದು, 3ನೇ ಪುಣ್ಯತಿಥಿ, 4ನೇ ಪುಣ್ಯತಿಥಿ. ಎಷ್ಟು ವಿಚಿತ್ರ ಅಂದ್ರ ಮಾಸ್ಟರ್ಸ್, ನಾವು ಪುಣ್ಯತಿಥಿ ಮಾಡುವಾಗ ಆ ವ್ಯಕ್ತಿ ಮತ್ತೊಂದು ಜನ್ಮ ತಗೊಂಡಿ ಭೂಮಿ ಮೇಲೆ ಬಂದಿರ್ತಾನ. ಆ ಭೂಮಿ ಮೇಲೆ ಹುಟ್ಟಿ ಬಂದವನ್ನ ನಾವ್ ಇಲ್ಲಿ ಇನ್ನೂ ತಿಥಿ ಮಾಡ್ತಿರ್ತೇವೆ. ಇನ್ನು ವಿಚಿತ್ರ ಅಂತಂದ್ರ ಕೆಲವು ವ್ಯಕ್ತಿಗಳು 2 3 ಸಾರಿ ಅದ ಮನ್ಯಾಗ ಹುಡ್ತಾರಂತ ಮಾಸ್ಟರ್ಸ್. ನಮಗೂ ಅನುಭವ ಇರ್ತೈತಿ ನೋಡ್ರಿ. ಏನಪ್ಪಾ ಅಂದ್ರ ನಮ್ ತಾಯಿ ಸತ್ತಿರ್ತಾಳ, ಮೊಮ್ಮಗು ಹುಡ್ತತಿ, ನೋಡ್ ಅವ್ರವ್ನಂಗ ಐತ್ ನೋಡಿದಂತ ದಿಟ್ಟು ಹಂಗ ಇರ್ತೈತಿ ಮಾಸ್ಟರ್ಸ್. ಇಲ್ಲಿ ನಾವು ಬಹಳ ಜ್ಞಾನಿಗಳಿಂದ ತಿಳ್ಕೊಳ್ಳೋದು ಏನಪ್ಪಾ ಅಂತಂದ್ರ, ಒಂದು ಆತ್ಮ ಒಂದೇ ಮನಿ ಒಳಗಡೆ 2 3 ಸಲ ಬರ್ತೈತೆ ಅಂತ. ಯಾಕಂದ್ರ ಅದರ ಕಾರ್ಯ ಅದೇನ್ ಬಂದಿರ್ತೈತ ಇಲ್ಲಿ ಪರ್ಪಸ್ ಆಫ್ ಲೈಫ್, ಆ ಪರ್ಪಸ್ ಆಫ್ ಲೈಫ್ ಮುಗ್ದಿರ್ಲಿಲ್ಲ ಅಂತಂದ್ರ ಮತ್ ಅದ ಮನ್ಯಾಗ ಹುಟ್ಟು ಚಾನ್ಸ್ ಇರ್ತೈತಂತ. ಆ ಮಗು ಅಲ್ಲೇ ಇಟ್ಕೊಂಡು ಅದ್ರದ ತಿಥಿ ನಾವ್ ಅಲ್ಲಿ ಮಾಡ್ತಿರ್ತೇವ ಅಂತ ನನ್ಗ ಅನ್ಸುತ್ತೆ ಮಾಸ್ಟರ್ಸ್. ಆದ್ದರಿಂದ ಆ ಪುಣ್ಯತಿಥಿ ಮಾಡ್ಬೇಕು ಅಥವಾ ಬಿಡ್ಬೇಕು ಅನ್ನುವಂಥದ್ದು ನಿಮ್ಗೆ ಬಿಟ್ಟಂತದ್ದು, ಮಾಡೋದು ಬಿಡುದು ನಿಮ್ಗ್ ಬಿಟ್ಟಂತದ್ದು. ಆದರ ಹೆಚ್ಚು ಅಳೋದ್ರಿಂದ ಆ ಸತ್ತಂತ ವ್ಯಕ್ತಿಗೆ ತೊಂದರೆ ಆಗ್ತೈತಿ ಅನ್ನುವಂಥದ್ದೊಂದು ನಾವು ಇವತ್ತು ತಿಳ್ಕೊಂಡಿದ್ದೇವೆ. ಅದು ಅನುರಣನ ಅನ್ನುವಂತ ಒಂದು ವಿಚಿತ್ರವಾದ ಪ್ರಕ್ರಿಯೆಯಿಂದ ಉತ್ಪತ್ತಿ ಆಗುವಂತ ಒಂದು ಶಕ್ತಿಯಿಂದಾಗಿ ಏನಾಗತ್ತಪ್ಪ ಅಂತಂದ್ರ ಆ ವ್ಯಕ್ತಿಗೆ ಹಿನ್ನಡೆ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸ್ವಾಧ್ಯಾಯ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದ. ಎಸ್ ಮೇಡಮ್. ಸರ್ ಸೂಪರ್ ಸರ್ ರೀ, ಅನುರಣನ ಬಗ್ಗೆ ಅದ್ಭುತವಾಗಿ ಅದೊಂದ್ ಶಬ್ದ ನೆನಪಿಟ್ಕೊಂಡ್ ಮೇಡಮ್. ಹೆಂಗ್ ನೆನಪಿಟ್ಕೊಳ್ಳೋಣ ಅಂದ್ರ ಅನುರಣನ ಅಂದ್ರೆ ಹುಚ್ಚಾದ ಕುಣಿಯೋದಂತ ನೆನಪಿಟ್ಕೊಂಡ್ಬಿಡುದು ಮೇಡಮ್. ಹೌದೌದ್ರಿ, ಬಹಳ ಅದ್ಭುತವಾಗಿದೆ. ಥ್ಯಾಂಕ್ ಯು ಮಾಸ್ಟರ್ಸ್. ಮಾಸ್ಟರ್ಸ್ ಎಲ್ಲರೂ ಧ್ಯಾನಕ್ಕೆ ಹೋಗ್ಬಿಡೋಣ. ಧ್ಯಾನ ಸ್ಥಿತಿ ಕುತ್ಕೊಳ್ರಿ ಮಾಸ್ಟರ್ಸ್. ಸ್ಥಿರ ಸುಖ ಆಸನದಲ್ಲಿ ಕುತ್ಕೊಳ್ಳಿ. ಕೈಗಳನ್ನ ಲಾಕ್ ಮಾಡಿ, ಬೆನ್ನಿಗೆ ಬೇಕಿದ್ರೆ ಆಧಾರ ತೆಗೆದುಕೊಳ್ಳಿ, ತಲೆಗೆ ಆಧಾರ ಬೇಡ ಮಾಸ್ಟರ್ಸ್. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಸಹಜವಾಗಿ ನಡೀತಾ ಇರತಕ್ಕಂತ ಉಸಿರಾಟವನ್ನ ಗಮನಿಸಿ ಮಾಸ್ಟರ್ಸ್. ಸಹಜ ಶ್ವಾಸದ ಮೇಲೆ ಗಮನ ಮಾಸ್ಟರ್ಸ್. ಮೂಗಿನಲ್ಲಿ ಒಳ ಹೋಗುವ ಶ್ವಾಸವನ್ನ, ಮೂಗಿನಿಂದ ಹೊರಬರುವ ಶ್ವಾಸವನ್ನ ಸೂಕ್ಷ್ಮವಾಗಿ ಗಮನಿಸಿ. ಶ್ವಾಸ ಮೂಗಿನಲ್ಲಿ ಒಳ ಹೋಗುವಾಗ ತಂಪು ಅನುಭವ, ಶ್ವಾಸ ಮೂಗಿನಿಂದ ಹೊರಬರುವಾಗ ಬಿಸಿ ಅನುಭವ ಆಗುತ್ತೆ. ಆ ತಂಪು ಬಿಸಿಯನ್ನ ಸೂಕ್ಷ್ಮವಾಗಿ ಗಮನಿಸಿ ಮಾಸ್ಟರ್ಸ್. ಪ್ರತಿಯೊಂದು ಶ್ವಾಸವನ್ನು ಗಮನಿಸಿ. ನಮ್ಮ ಮನಸ್ಸಿಗೆ ಶ್ವಾಸದೊಂದಿಗೆ ಒಂದಾಗಿಸುವುದೇ ನಮ್ಮ ಈ ಧ್ಯಾನದ ಪ್ರಕ್ರಿಯೆ. ಪ್ರತಿಯೊಂದು ಶ್ವಾಸವನ್ನ ಗಮನಿಸ್ತಾ ಕೂತ್ಕೊಂಡಾಗ ನಮ್ಮ ಮನಸ್ಸು ಯೋಚನೆಗಳ ಕಡೆಗೆ ಹೋಗುವುದಿಲ್ಲ ಮಾಸ್ಟರ್ಸ್.
ಯೋಚನೆಗಳು ಎಲ್ಲಿಂದ ಬರ್ತಾವು ಅಂತಂದ್ರ ನಮ್ಮ ಪಂಚೇಂದ್ರಿಯಗಳಿಂದ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ನಾಲಿಗೆ ಸಂದೇಶ ಏನ್ ಕಳಿಸುತ್ತೆ ಅದರಿಂದ ಯೋಚನೆಗಳು ಬರ್ತಾವು. ನಾವು ನಮ್ಮ ಮನಸ್ಸನ್ನ ಉಸಿರಿನೊಂದಿಗೆ ಕಟ್ಟಿ ಹಾಕಿದಾಗ ಆ ಯೋಚನೆಗಳು ಬಂದು ತಮ್ಮಷ್ಟಕ್ಕೆ ತಾವೇ ಕಳ್ಳಿ ಹೋಗಿರ್ತಾವ ಅಷ್ಟೇ. ಶ್ವಾಸವನ್ನ ಗಮನಿಸ್ತಾ 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 ಕುತ್ಕೊಳ್ಳಿ. ಮೂಗಿನಲ್ಲಿ ಶ್ವಾಸದೊಂದಿಗೆ ನೀವು ಒಳಗಡೆ ಹೋಗಿ ಶ್ವಾಸದೊಂದಿಗೆ ಹೊರಗಡೆ ಬನ್ನಿ. ಜೋಕಾಲಿ ಆಡಿದ ತರ ಮೂಗಿನಲ್ಲಿ ಒಳಗೆ ಹೋಗಿ ಮೂಗಿನಿಂದ ಹೊರಗೆ ಬನ್ನಿ. ಶ್ವಾಸವನ್ನ ಗಮನಿಸ್ತಾ ಗಮನಿಸ್ತಾ ಕುಳಿತ ಹಾಗೆ ನಮ್ಮ ಉಸಿರಾಟ ನಿಧಾನವಾಗುತ್ತೆ. ಮಾಸ್ಟರ್ಸ್, ನಿಧಾನವಾಗುತ್ತೆ. ಉಸಿರು ಚಿಕ್ಕದಾಗುತ್ತೆ. ನಮ್ಮ ಇಡೀ ಶರೀರ ವಿಶ್ರಾಂತಿಯತ್ತ ಸಾಗುತ್ತೆ. ಮಾಸ್ಟರ್ಸ್, ನಾವು ಯೋಚನಾರಹಿತ ಸ್ಥಿತಿಯನ್ನ ತಲುಪಿದಾಗ ನಾವು ಭೌತಿಕ ಶರೀರವನ್ನ ಬಿಟ್ಟು ಪ್ರಾಣಮಯ ಶರೀರವನ್ನ ಪ್ರವೇಶ ಮಾಡ್ತೀವಿ. ನಾವು ಪ್ರಾಣಮಯ ಶರೀರವನ್ನ ಪ್ರವೇಶ ಮಾಡಿದಾಗ ನಮ್ಮ ಭೌತಿಕ ಶರೀರಕ್ಕೆ ಸೊಳ್ಳೆ ಕಡಿದ್ರೂ ನಮ್ಗೆ ಗೊತ್ತಾಗಲ್ಲ. ಮಾಸ್ಟರ್ಸ್, ಇನ್ನೂ ಆಳವಾಗಿ ಹೋದಾಗ ಸೂಕ್ಷ್ಮ ಶರೀರವನ್ನ ಪ್ರವೇಶ ಮಾಡ್ತೇವಿ. ಆ ಸಮಯದಲ್ಲಿ ನಮ್ಮ ಶರೀರಕ್ಕೆ ಯಾವುದೇ ಸೊಳ್ಳೆ ಕಡಿಲಿ ಏನೇ ಕಡಿಲಿ ನಮಗೇನು ಗೊತ್ತಾಗಲ್ಲ. ಮಾಸ್ಟರ್ಸ್, ವಿಶ್ವ ಪ್ರಾಣಶಕ್ತಿ ಸುರಿಮಳೆ ಸುರಿತಾ ಇರ್ತೈತಿ. ನಾವು ಧ್ಯಾನದಿಂದ ಎದ್ದಾಗ ಸೊಳ್ಳೆ ಕಡ್ದದ್ದು ನಮ್ಗೆ ಎಲ್ಲೂ ಗುರುತ ಉಳಿಯಲ್ಲ. ಮಾಸ್ಟರ್ಸ್, ಆ ಅನುಭವ ಎಲ್ಲರಿಗೂ ಆಗಿದೆ ಅಂತ ನಾನು ಅನ್ಕೋತೇನೆ. ಇನ್ನೂ ಆಳವಾದ ಧ್ಯಾನ ಸ್ಥಿತಿಯನ್ನ ತಲುಪೋಣ. ಮಾಸ್ಟರ್ಸ್, ನಮ್ಮ ಧ್ಯಾನದ ಹೆದ್ದಾರಿ ನಮ್ಮ ಮೂಗು. ಮಾಸ್ಟರ್ಸ್, ನಮ್ಮ ಮೂಗಿನಲ್ಲಿ ಉಸಿರಾಟವೇ ನಮ್ಮ ಗುರುವಿನೊಂದಿಗೆ ಮನಸ್ಸನ್ನ ಸೇರಿಸಿ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಆ ಪ್ರಯಾಣ ಇನ್ನೂ ಮೇಲಕ್ಕೆ ಹೋಗ್ತಾ ಎರಡು ಹುಬ್ಬುಗಳ ನಡುವೆ ಇರ್ತಕ್ಕಂಥ ಉನ್ನತ ಲೋಕದ ದ್ವಾರ ಬಾಗಿಲನ್ನು ತೆರೆಯುತ್ತೆ. ಮಾಸ್ಟರ್ಸ್, ಉನ್ನತ ಲೋಕದ ದ್ವಾರ ಬಾಗಿಲು ತೆರೆದಾಗ ಆ ಪರಮಾತ್ಮನ ದರ್ಶನ ಆಗುತ್ತೆ. ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಬೆಳಕಿನ ಕಿರಣಗಳು ಕಾಣುತ್ತೆ. ಪ್ರಕಾಶಮಾನದ ಸೂರ್ಯ ಕಾಣ್ತಾನೆ. ಋಷಿ ಮುನಿಗಳು ಕಾಣಿಸ್ತಾನೆ. ನದಿ ಸರೋವರಗಳನ್ನ ಕಾಣ್ಬೋದು. ಬೆಟ್ಟ ಗುಡ್ಡಗಳನ್ನ ಕಾಣ್ಬೋದು. ನಮಗೇನ್ ಕಾಣಿಸುತ್ತೆ ಅದನ್ನ ಅನುಭವಿಸೋದು. ಮಾಸ್ಟರ್ಸ್, ಇನ್ನೂ ಆಳವಾದ ಧ್ಯಾನ ಸ್ಥಿತಿಗೆ ನಾವೆಲ್ಲರೂ ಇಲ್ಲ.